ಎರಡು ಸಹ ತ್ಯಾಗ. ಅಂತರಂಗದ ವಸ್ತುಗಳ ತ್ಯಾಗ, ಬಾಹ್ಯ ವಸ್ತುಗಳ ತ್ಯಾಗ ಎರಡೂ ಸಹ ವಿಶೇಷವಾಗಿ ಬಾಹ್ಯ ವಸ್ತುಗಳ ತ್ಯಾಗ ಯಾವಾಗ ಮೋಚಾಪನ ಕಡಿಮೆಯಾಗುತ್ತದೆ, ವಸ್ತು ಮೇಲಿನ ಮೋಹ, ಆವಾಗ ತ್ಯಾಗ ಮಾಡೋದಕ್ಕೆ ಸಾಧ್ಯ. ಧನ ಕನಕ ವಸ್ತು ವಾಹನ ಆದಿ ಬಾಹ್ಯವಾದಂತಹ ಸಂಪತ್ತು ಯಾವಾಗ ಅದನ್ನ ತ್ಯಾಗ ಮಾಡಲಿಕ್ಕೆ ಸಾಧ್ಯ, ಅದರ ಮೇಲಿನ ಮೋಚ, ಅದರ ಮೇಲಿರತಕ್ಕಂಥ ಸ್ವಾಮಿತ್ವ ಯಾವಾಗ ಅದು ತ್ಯಾಗ ಆಗ್ತದೆ, ಆವಾಗ ತ್ಯಾಗ ಮಾಡಲಿಕ್ಕೆ ಸಾಧ್ಯ. ತ್ಯಾಗವನ್ನು ಮಾಡಿದ ಮೇಲೆ ತ್ಯಾಗ ಮಾಡಿದವರು ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಟ್ಟುಕೊಳ್ಳಬಾರದು. ನಿರಾಪೇಕ್ಷ ಭಾವದಿಂದ ತ್ಯಾಗವನ್ನು ಮಾಡಬೇಕು. ದಾನವನ್ನು ಮಾಡಿದರು ಆಚಾರ್ಯರು, ತ್ಯಾಗವನ್ನು ಮಾಡುವುದಕ್ಕಾಗಿ ವಿಸರ್ಜನೆಯು ಅನಿವಾರ್ಯ ಇದೆ. ಒಂದು ವೇಳೆ ವಿಸರ್ಜನೆ ಮಾಡದೇ ಇದ್ರೆ ಬಾಹ್ಯವಾದ ವಸ್ತುಗಳು ಬಹಳ ಹೆಚ್ಚಾದರೆ ಅನರ್ಥವಾಗ್ತದೆ. ಅದಕ್ಕಾಗಿ ವಿಸರ್ಜನೆಯನ್ನು ಮಾಡುವುದಕ್ಕಾಗೂ ಸಹ ಉದಾಹರಣೆಗೆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗ್ತದೆ. ಡ್ಯಾಮ್ ಅನ್ನು ನಿರ್ಮಾಣ ಮಾಡುವಾಗ ನೀರು ಹೆಚ್ಚಾಗಿ ಬಂದರೆ ಹೊರಗಡೆ ಬಿಡುವುದಕ್ಕಾಗಿ ಮೊದಲೇ ವ್ಯವಸ್ಥೆ ಇರುತ್ತದೆ. ಯಾವ ರೀತಿ ಅದರ ಅಪಾಯದಿಂದ ಉಳಿಯುವುದಕ್ಕಾಗಿ. ಒಂದು ವೇಳೆ ಅದರಲ್ಲಿ ಡ್ಯಾಮಿನಲ್ಲಿ ಹೊರಗಡೆ ಬಿಡುವುದಕ್ಕೆ ವ್ಯವಸ್ಥೆ ಇಲ್ಲದಿದ್ದರೆ ಡ್ಯಾಮ್ ಏನಾಗ್ತದೆ, ಅತಿಯಾಗಿ ನೀರು ಬಂದರೆ ಒಡೆದು ಹೋಗ್ತದೆ. ಇದರಿಂದ ಇದರ ಪರಿಣಾಮ ಬಹಳ ಕೆಟ್ಟದಾಗ್ತದೆ. ಅದೇ ಪ್ರಕಾರ ಒಮ್ಮೆ ರಾಜಸ್ಥಾನದಲ್ಲಿ ನೀರಿನ ಅಭಾವ ಬಹಳ, ನೀರಿನ ಸಂಗ್ರಹವನ್ನ ಮಾಡಿಕೊಳ್ಳುವುದರಲ್ಲಿ ಸದಾಕಾಲ ತೊಡಗಿರುತ್ತಾರೆ, ಆದರೆ ವಿಸರ್ಜನೆ ಇಲ್ಲ. ಆ ಪ್ರಕಾರ ಅವರು ಡ್ಯಾಮ್ಗಳನ್ನ ಬಾಂಧನ ನಿರ್ಮಾಣ ಮಾಡಿದರು. ಇದರಿಂದ ನೀರು ಬಂದು ನಿಲ್ಲುತ್ತದೆ, ಆದರೆ ನೀರು ಬರೋದಕ್ಕೆ ಮಾರ್ಗ ಇಲ್ಲ. ಒಮ್ಮೆ ಆಚಾರ್ಯರು ಹೇಳಿದ್ರು, ಕೆಲವು ವರ್ಷಗಳ ನಂತರ ಒಮ್ಮೆ ತುಂಬಾ ಮಳೆ ಆಗ್ತದೆ. 2-3 ದಿನ ಭಾರೀ ಪ್ರಮಾಣದ ಮಳೆ ಸುರಿಯುತ್ತದೆ. ಈ ಮಳೆಯಿಂದ ಡ್ಯಾಮ್ ಎಲ್ಲ ಫುಲ್ ಆಗುತ್ತೆ, ಎಲ್ಲ ಕಡೆಗಳು ನೀರು ತುಂಬಿದೆ. ಅದು ನೀರು ಮೇಲಿಂದ ಬರ್ತಾನೂ ಇದೆ, ಆದರೆ ಬಿಡಲಿಕ್ಕೆ ವ್ಯವಸ್ಥೆ ಇಲ್ಲ, ಹೊರಗಡೆ ಬಿಡುವುದಕ್ಕೆ ವ್ಯವಸ್ಥೆಗಳಿಲ್ಲ. ಆವಾಗ ಏನಾಗ್ತದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಪರಿಗ್ರಹ ಬಹಳವಾದರೆ, ಪರಿಗ್ರಹ ಬಹಳ ಆದಂಥ ಪರಿಗ್ರಹಗಳು ಹೋಗುವಾಗ ಮಾಲೀಕೂಲಾತ್ ಮಾರ್ಗೇ ಜಾಯತೆ, ಅಂದ್ರೆ ಯಾರು ಅದರ ಸ್ವಾಮಿ ಇದ್ದಾರೆ, ಯಾರು ಅದರ ಮಾಲೀಕರಿದ್ದಾರೆ ಅವರಿಗೆ ಪೆಟ್ಟು ಹೊಡ್ಕೊಂಡು ಹೋಗ್ತದೆ. ಅಂದ್ರೆ ಅವರಿಗೆ ಪೆಟ್ಟನ್ನು ಕೊಟ್ಟು ಹೋಗ್ತದೆ, ಹೋಗುವಾಗ ಖಾಲಿ ಹೋಗುವಾಗ. ಅದಕ್ಕೆ ಆಚಾರ್ಯರು ಪರಿಗ್ರಹ ಯಾಕೆ ಯಾವ ರೀತಿ ಅಂತ ಹೇಳಿದ್ರೆ, ಬಹಳ ಸಂಪತ್ತು ಅಥವಾ ಬಹಳವಾದಂಥ ಸೌಕರ್ಯಗಳು ಪ್ರಾಪ್ತವಾದರೆ ಭೋಗದಿಂದ ಜೀವಿಯು ಬೇಗನೆ ರೋಗಿ ಆಗ್ತದೆ, ಇಂದ್ರಿಯಗಳು ಬೇಗನೆ ಶಿಥಿಲವಾಗ್ತದೆ. ಅಂದ್ರೆ ಸೊಂಟ ಹೋಗ್ತದೆ, ಕಿವಿ ಕೇಳಿಸೋಲ್ಲ, ಮುಖದ ಮೇಲಿನ ನೆರೆಗೆಯು ಗಟ್ಟುತ್ತದೆ, ಕೈಕಾಲುಗಳು ನೆಡಲಿಕ್ಕೆ ಪ್ರಾರಂಭವಾಗ್ತದೆ.
ಇದೆಲ್ಲ ಯಾವುದೇ ಪರಿಣಾಮ ಆಚಾರ ಹೇಳುತ್ತೆ, ಇದು ಪರಿಗ್ರಹದ ಪರಿಣಾಮ. ಪರಿಗ್ರಹದಿಂದ ಅಂದ್ರೆ ಪರಿಗ್ರಹ ಹೋಗುವಾಗ ಲಾಸ್ಟಿಗೆ एक लाख ಮಾರಲಿ ಆಗಿ ಅಂದ್ರೆ ಒಂದೊಂದು ಪೆಟ್ಟನ್ನ ಮಾಲಿಕೆಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಮೋಹ ಪರವಶವಾಗಿ ಮೋಹಂಧರಾಗಿ ಅದನ್ನ ಅರ್ಥವನ್ನ ಮಾಡಿಕೊಳ್ಳುವಲ್ಲ ಸಂಸಾರಿ ಪ್ರಾಣಿ. ಅದೇ ಪ್ರಕಾರವಾಗಿ ಡ್ಯಾಮು ಏನಾಗ್ತದೆ, ನೀರಿನಿಂದ ಬಹಳವಾಗಿ ಸ್ವಲ್ಪ ಪ್ರಮಾಣದ ನೀರನ್ನ ತಡೆಯುವುದು, ಆದರೆ ಅತಿಯಾದರೆ ಡ್ಯಾಮ್ ಏನಾಗ್ತದೆ, ಹೊರಟು. ಇದರಿಂದ ನೀರೆಲ್ಲ ಕಡೆ ಹರಡಿ ಎಲ್ಲ ಕಡೆಯೂ ಸಹ ಅನರ್ಥವನ್ನ ಮಾಡ್ತದೆ. ಅದಕ್ಕಾಗಿ ಆಚಾರ್ಯರು ಹೇಳ್ತಾರೆ, ಪರಿಗ್ರಹಗಳನ್ನ ಏನ್ ಮಾಡಬೇಕು, ವಿಸರ್ಜನೆಯೂ ಮಾಡಬೇಕು. ವಿಸರ್ಜನೆಯನ್ನ ಸುವ್ಯವಸ್ಥಿತ ರೀತಿಯಲ್ಲಿ ಅಂದರೆ ಅದನ್ನ ದಾನವನ್ನು ಮಾಡಬೇಕು ಅಂತ ಹೇಳಿದ್ರು ಆಚಾರ್ಯ. ಆಚಾರ್ಯರು ಮಾರ್ಗವನ್ನು ಹೇಳಿದ್ರು, ದಾನ ಪೂಜಾ ಶೀಲ ಹಾಗೆ ಉಪವಾಸಾದಿಗಳಲ್ಲಿ ದಾನವನ್ನ ಮತ್ತು ಪೂಜಾ ಶೀಲ ಉಪವಾಸಾದಿಗಳಲ್ಲಿ ಏನು ಮಾಡಬೇಕು, ವ್ಯಯ ಮಾಡಬೇಕು. ಸಮಯವನ್ನ ಸಂಪತ್ತನ್ನ ಹಾಗೆಯೇ ಒಮ್ಮೆ ಕಳೆದೋದ್ರೆ ಪುನಃ ಸಿಗೋಲ್ಲ. ವಿಸರ್ಜನೆ ಮಾಡದಿದ್ರೆ ನಿಶ್ಚಿತ ಲಾಸ್ಟಿಗೆ ಆಚಾರ ಹೇಳಿದ್ರೆ ಪೆಟ್ಟು ಕೊಟ್ಟು ಹೋಗ್ತದೆ ಸಂಪತ್ತು, ಪಂಚೇಂದ್ರಿಯ ವಿಷಯ ಸಂಬಂಧಿಯಾಗಿ. ಆಚಾರ್ಯರು ತ್ಯಾಗವನ್ನ ಮಾಡಬೇಕು ಅಂದರು. ಸತ್ಪಾತ್ರಕ್ಕೆ ಏನ್ ಮಾಡಬೇಕು, ದಾನವನ್ನ ಮಾಡಬೇಕು. ದಾನ ಮಾಡಬೇಕು. ಮುಖ್ಯ ಪೂಜೆ ಕಾರ್ಯಗಳಲ್ಲಿ ಶೀಲಾದಿಗಳನ್ನ ಪಾಲನೆಯನ್ನ ಮಾಡುವಂಥದ್ದು ಮತ್ತು ಉಪವಾಸಾದಿಗಳನ್ನ ಶರೀರವನ್ನ ರಕ್ಷಣ ಮಾಡುವಂಥದ್ದು. ಉಪವಾಸ ಮಾಡುವುದರಿಂದ ಹಾಗೆ ಬಾಹ್ಯದಲ್ಲಿ ಉಪವಾಸ ಮಾಡುವುದರಿಂದ ಅಂತರಂಗದಲ್ಲಿ ವಿಶುದ್ಧಿ ಜಾಸ್ತಿ ಆಗ್ತದೆ. ಕಷಾಯಗಳ ನಿಗ್ರಹವಾಗ್ತದೆ, ಲೋಭದ ನಿಗ್ರಹವಾಗ್ತದೆ. ಉಪವಾಸವನ್ನ ಮಾಡಿ ಇನ್ನು ಯಾರಿಗೆ ಮೋಹ ಜಾಸ್ತಿ ಆಗ್ತದೆ, ಆಚಾರ್ಯ ಹೇಳ್ತಾರೆ ಇದು ಕೇವಲ ನಮ್ದ ಉಪವಾಸವಲ್ಲ. ಉಪವಾಸ ಅಂದ್ರೆ ಆತ್ಮದ ಸಮೀಪಬದ್ಧ ವಾಸವನ್ನ ಮಾಡುವುದು. ಅದು ಉಪವಾಸ ಮಾಡಿದ್ದು ಸಾರ್ಥಕವಾಗ್ತದೆ. ಕಷಾಯಗಳ ನಿಗ್ರಹವನ್ನು ಮಾಡಿ ಆತ್ಮದ ಉಪವಾಸ ಉಪವಾಸ ಆತ್ಮದ ಸಮೀಪ ಹತ್ರವನ್ನ ಬರುವುದರಿಂದ ಏನಾಗ್ತದೆ, ವಾಸನೆಗಳ ನಾಶವಾಗ್ತದೆ. ವಾಸನೆಗಳನ್ನ ನಾಶ ಮಾಡುವುದು ಬಾಹ್ಯವಾಗಿ ಆಹಾರಾದಿ ಪದಾರ್ಥಗಳನ್ನ ತ್ಯಾಗವನ್ನ ಮಾಡುವುದು. ತ್ಯಾಗವನ್ನ ಮಾಡಿ ಅಂತರಂಗದಲ್ಲಿ ವಿಶುದ್ಧಿಯನ್ನ ಜಾಸ್ತಿ ಮಾಡಿಕೊಳ್ಳುವುದರಿಂದ ಕೆಲವರು ಉಪವಾಸವನ್ನು ಮಾಡ್ತಾರೆ, ಎಲ್ಲ ಆಹಾರ ಸಾಗಮ ಆದಿ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಇದು ಕೇವಲ ದೇಹದ ದಂಡನೆ ಮಾತ್ರ ಆಗ್ತದೆ, ಆದರೆ ಆತ್ಮದಲ್ಲಿ ಯಾವುದೇ ರೀತಿ ವಿಶುದ್ಧಿ ಆಗಲ್ಲ. ಉಪವಾಸ ಮಾಡಿದಾಗ ಎಲ್ಲ ಪ್ರಕಾರ ಆಹಾರ ಸಾಗಮ ಆದಿಗಳನ್ನ ಎಲ್ಲ ಸ್ಥಗಿತಗೊಳಿಸಿ ಆತ್ಮ ಧ್ಯಾನದಲ್ಲಿ ಆತ್ಮದ ಸಾಧನೆಯಲ್ಲಿ ಕ್ರೋಧ ಮಾನ ಮಾಯ ಲೋಭಾದಿ ಕಷಾಯಗಳ ಅಂಧತ ಮಾಡಿಕೊಂಡು ಶಾಂತವಾದಂತ ಪರಿಣತಿ, ಆತ್ಮದ ಸ್ವಭಾವ ಶಾಂತ ಸ್ವಭಾವ, ಆ ಪರಿಣತಿಯನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಬಾಹ್ಯವಾದಂತ ವಸ್ತುಗಳ ತ್ಯಾಗದ ಅವಲಂಬನದಿಂದ ಅಂತರದಲ್ಲಿ ವಿಶುದ್ಧಿಯನ್ನ ಜಾಸ್ತಿ ಮಾಡಿಕೊಳ್ಳುವುದರಿಂದ ಅಂತ ಉಪವಾಸ ಮಾಡುವುದರಿಂದ ಸಾರ್ಥಕತೆಯಾಗುತ್ತದೆ. ಒಂದು ವೇಳೆ ಸಂಯಮ ಉಪವಾಸಾದಿಗಳನ್ನ ತ್ಯಾಗವನ್ನ ಸಂಪತ್ತನ್ನು ತ್ಯಾಗ ಮಾಡಿಲ್ಲ, ಶೀಲ ವ್ರತಗಳಿಲ್ಲ, ಶೀಲ ಇಲ್ಲ ಯಾವುದೇ ವ್ರತವಿಲ್ಲ ಅಂದರೆ ಅಂತ ಸಂಪತ್ತು ಏನಾಗ್ತದೆ, ಅದು ನಿಷ್ಪ್ರಯೋಜನ. ಲಾಸ್ಟಿಗೆ ಹೋಗುವಾಗ ಆ ಮಾಲೀಕರಿಗೆ ಪೆಟ್ಟನ್ನ ಕೊಟ್ಟು ಹೋಗ್ತದೆ.
ಯಾವ ರೀತಿ ಯೌವನ ಇರ್ತದೆ, ಲಾಸ್ಟಿಗೆ ಹೋಗುವಾಗ ಏನಾಗ್ತದೆ? ಯೌವನ ಅಂದ್ರೆ ಸೊಂಟ ಬಗ್ಲಿಕ್ಕೆ ಪ್ರಾರಂಭವಾಗ್ತದೆ, ಹಾಗೆ ಕಿವಿಗಳು ಕೇಳಿಸೋಲ್ಲ, ಮಗದ ಮೇಲೆ ನೆಲಿಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ, ಶರೀರದಲ್ಲಿ ಎಷ್ಟು ನಾಡಿಗಳಿವೆ ಎಲ್ಲ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ, ಮೇಲ್ಮುಖ ನೋಡ್ಲಿಕ್ಕೆ ಆಗೋಲ್ಲ. ಆದ್ರೆ ಸಂಪತ್ತು ಅಂದ್ರೆ ಶರೀರವೂ ಸಂಪತ್ತಿದೆ, ನಿರೋಗವಾಗಿತ್ತು ಶರೀರ. ನವ ಯೌವನ ಅವಸ್ಥೆಯಲ್ಲಿದ್ರು ಆಚಾರ್ಯ ಹೇಳ್ತಾರೆ ಆತ್ಮ ಕಲ್ಯಾಣವನ್ನ ಯೌವನ अवस्थेಯಲ್ಲಿ ये बचपन में नहीं, बचपन में ಯಾವಾಗ ಬಚಪನ್ ಮೇ ಅಂದ್ರೆ ಯಾವಾಗ ಜವಾನ್ ಇರ್ತಾರೆ ಆವಾಗಲೇ ಸಹ ಧರ್ಮ ಕಾರ್ಯ ಮಾಡಲಿಕ್ಕೆ ಸಾಧ್ಯ. 55 ಆದ್ಮೇಲೆ ಏನಾಗ್ತದೆ? ಶರೀರ ಶಿಥಿಲವಾಗ್ತಾ ಹೋಗ್ತದೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡೋದನ್ನ ಕಡಿಮೆ ಮಾಡ್ತವೆ, ಇದರಿಂದ ಮೇಲ್ ನೋಡ್ಲಿಕ್ಕೆ ಆಗೋಲ್ಲ. ಯಾವಾಗ ನೋಡುವಾಗಿದ್ರು ಆವಾಗ ನೋಡಲಿಲ್ಲ, ಆದ್ರೆ ಮೇಲ್ ನೋಡ್ಲಿಕ್ಕೆ ಆಗೋಲ್ಲ, ಮೇಲ್ಮುಖ ಎತ್ತಲಿಕ್ಕೆ ಆಗೋಲ್ಲ, ಆವಾಗ ಈಗ ಆತ್ಮ ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ಸಂಪತ್ತು ಅನ್ನ ಏನು ಮಾಡುವಂಥದ್ದು? ಸದ್ವಿಯೋಗವನ್ನ ಮಾಡುವಂಥದ್ದು, ತ್ಯಾಗವನ್ನ ಮಾಡುವಂಥದ್ದು. ಸಂಪತ್ತನ್ನ ಭೋಗಿಸುವುದರಿಂದ ರೋಗವಾಗ್ತದೆ, ಅದೇ ಸಂಪತ್ತನ್ನ ತ್ಯಾಗ ಮಾಡುವುದರಿಂದ, ಬಾಹ್ಯವಾದಂತಹ ಸಂಪತ್ತನ್ನ ತ್ಯಾಗ ಮಾಡುವುದರಿಂದ ಅಂತರದಲ್ಲಿ ವಿಶುದ್ಧಿ ಆಗ್ತದೆ. ಅಂತರದಲ್ಲಿ ವಿಶುದ್ಧಿ ಆಗುವುದರಿಂದ ಅಂತರದಲ್ಲಿ ಯಾವುದು ಕಲುಷಿತ ಮಾಡುವಂಥದ್ದಿದೆ ಅಂತ ಕಲುಷಿತ ಮಾಡುವಂತ ಕಷಾಯಗಳನ್ನ ಯಾರು ದಾನವನ್ನ ಮಾಡಿ ಮಾನ ಮಾಡಿದ್ರು, ದಾನ ಮಾಡಿದ್ರು ಅಂದ್ರೆ ಮೇಲೆ ಹೋಗಿದ್ರು, ಅದರ ಮೇಲೆ ಯಾವುದೇ ಅಭಿಮಾನ ಇರಬಾರದು, ತತ್ಸಂಬಂಧಿ ಆದಂತ ಯಾವುದೇ ರೀತಿಯಾದಂತ ಅದರಲ್ಲಿ ಮಾನ ಬರಬಾರದು, ಅಭಿಮಾನ ಬರಬಾರದು. ಹೆಸರಿಗಾಗಿ ಅಥವಾ ಯಾವುದೇ ಖ್ಯಾತಿ ಲಾಭ ಪೂಜಾ ಮಾನ ಸನ್ಮಾನಕ್ಕಾಗಿ ಅದರಲ್ಲಿ ಭಾವನೆಗಳು ಬರಬಾರದು. ದಾನವನ್ನು ಮಾಡಿದ್ವಿ ಅಂದ್ಮೇಲೆ ಅದರ ಮೇಲೆ ಯಾವ ರೀತಿ ಮಾನ ಬರಲಿಕ್ಕೆ ಸಾಧ್ಯ? ಮಾನ ಬಂದರೆ ನಿಷ್ಪ್ರಯೋಜನ. ಮಾನವನ್ನ ತ್ಯಾಗ ಮಾಡಲಿಕ್ಕಾಗಿ ದಾನವನ್ನ ಮಾಡಲಾಗ್ತದೆ, ಆದ್ರೆ ದಾನ ಮಾಡಿ ಮಾನ ಬಂದ್ರೆ, ಮಾನ ಪ್ರತಿಷ್ಠೆ ಇನ್ನೂ ಜಾಸ್ತಿ ಆದ್ರೆ, ನಾವು ಇಷ್ಟು ದಾನ ಮಾಡಿದ್ವಿ, ನಮ್ಮ ಹೆಸರು ಬೇರಾಗಲಿಲ್ಲ, ನಮ್ಮ ಹೆಸರನ್ನ ಬರೀಲಿಲ್ಲ, ನಮ್ಮ ಹೆಸರನ್ನ ಹೊರಸಲು ಮೈಗಿದಲ್ಲಿ ಹೇಳಿರಲಿಲ್ಲ, ಎಲ್ಲೂ ಓಡಲಿಲ್ಲ, ಈ ಪ್ರಕಾರ ಕಿಂಚಿತ ಮಾನ ಬಂತು, ದಾನ ಮಾಡಿ ಪ್ರಯೋಜನ. ಆದ್ರೆ ಮಾನ ಬರಬಾರದು, ಮಾನ ಬರೆಯುವಂತ ದಾನ ಸರ್ವಶ್ರೇಷ್ಠವಾದದ್ದು. ಅಂತರಂಗದಲ್ಲಿ ತ್ಯಾಗವನ್ನ ಮಾಡುವಂಥದ್ದು, ಅಂತರಂಗದಲ್ಲಿರತಕ್ಕಂಥ ಕಷಾಯಗಳನ್ನ ಇದನ್ನು ತ್ಯಾಗ ಮಾಡಿ, ನಾವಿಷ್ಟು ತ್ಯಾಗ ಮಾಡಿದ್ದೀವಿ, ಇಷ್ಟು ತ್ಯಾಗ ಮಾಡಿದ್ದೀವಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ತ್ಯಾಗ ಏನಿದೆ ಸದಾ ಅದು ವಿಸರ್ಜನೆ ಮಾಡಿರುವಂಥದ್ದು. ಅಂತ ವಸ್ತುಗಳನ್ನ ನಾವು ಪುನಃ ಹೇಳುವುದಕ್ಕೆ ನಮ್ಮಲ್ಲಿ ಏನಿಲ್ಲ, ಅದರ ಮೇಲೆ ಅಧಿಕಾರ ಇಲ್ಲ. ತ್ಯಾಗ ಮಾಡಿ ವಿಸರ್ಜನೆ ಮಾಡಿದ್ವಿ. ಯಾವ ಪ್ರಕಾರ ಮಲ ವಿಸರ್ಜನೆಯನ್ನ ಮಾಡಲಾಗ್ತದೆ, ಅದೇ ರೀತಿಯಾಗಿ ವಿಸರ್ಜನೆ ಮಾಡಿದಂತೂ ನಮಗೆ ಲಕ್ಷಣ ಮಾಡುವಂಥದ್ದಿದೆ, ನಮಗೆ ಅಹಿತವನ್ನ ಮಾಡುವಂಥದ್ದಿದೆ. ಅಂತ ವಸ್ತುಗಳನ್ನ ನಾವು ಅಂತರಂಗದಲ್ಲಿರ್ತಕ್ಕಂಥ ಕಷಾಯಗಳನ್ನ, ಅಂತರಂಗಕ್ಕೆ ಘಾತ ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ತ್ಯಾಗ ಮಾಡಿದ್ವಿ ಮತ್ತು ಅದರ ಮೇಲೆ ಯಾವುದೇ ರೀತಿಯಾದ ಅಭಿಮಾನ ಬರಬಾರದು. ಆವಾಗಲೇ ಸಹ ಏನಾಗ್ತದೆ? ಅದು ಸಾರ್ಥಕವಾದಂತ ತ್ಯಾಗ ಇದೆ. ತ್ಯಾಗ ಇಲ್ಲದೆ
ಯಾರಿಗೂ ಸಹ ಸಿದ್ಧತ್ವ, ಬುದ್ಧತ್ವ, ನಿರ್ಮಲತ್ವ, ನಿರ್ಮಲತ್ವ, ನಿರ್ವಿಕಾರತ್ವ ಪ್ರಾಪ್ತವಾಗುವ ತ್ಯಾಗ ಅನಿವಾರ್ಯ ಇದೆ. ಅಂತರಂಗ ಮತ್ತು ಬಾಹ್ಯವಾದ ವಸ್ತುಗಳ ಮೋಚಾಪನ, ಅರಿವಿನ ಆಸಕ್ತಿಯನ್ನ ತ್ಯಾಗವನ್ನ ಮಾಡುವಂಥದ್ದು. ಅದಕ್ಕಾಗಿ ಆಚಾರ್ಯರು ತ್ಯಾಗವನ್ನ ಮಾಡುವುದು ಸರ್ವಶ್ರೇಷ್ಠವಾಗುತ್ತದೆ. ಅದಕ್ಕಾಗಿ ತ್ಯಾಗ ಧರ್ಮವನ್ನು ಹೇಳಿದರು. ತ್ಯಾಗವನ್ನ ಆಚಾರ್ಯರು ಅದರ ಸದುಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ 4 ಪ್ರಕಾರದ ದಾನವನ್ನು ಹೇಳಿದರು. 4 ಪ್ರಕಾರದ ದಾನ: ಆಹಾರ ದಾನ, ಔಷಧಿ ದಾನ, ಶಾಸ್ತ್ರದಾನ, ಅಭಯ ದಾನ. 4 ಪ್ರಕಾರ ದಾನ ಹೇಳಿದರು. ದಾನವನ್ನ ಮಾಡಿ. ದಾನವನ್ನ ಮಾಡುವುದರಿಂದ ಆ ವಸ್ತುವಿನ ಮಾಲೀಕರಿಗೆ ಏನಾಗ್ತದೆ? ಆ ವಸ್ತುಗಳು ಪ್ರಾಪ್ತವಾದರೆ ಸಾರ್ಥಕ ಆಗ್ತದೆ. ಆದರೆ ದಾನ ಮಾಡಿಲ್ಲ, ಎಲ್ಲವನ್ನ ಗಳಿಕೆ ಮಾತ್ರ ಮಾಡ್ತಾ ಇದ್ದಾರೆ, ದಾನ ಇಲ್ಲ ಅಂದ್ರೆ ನಾವಾಗೆ ತ್ಯಾಗ ಮಾಡುವುದು ಸರ್ವಶ್ರೇಷ್ಠವಾದದ್ದು. ತ್ಯಾಗ ಮಾಡುವುದರಲ್ಲಿ ಭಾವನಾ ಉತ್ಕೃಷ್ಟತ ಆಗ್ತದೆ. ನೀವು 1 ಲಕ್ಷ ಇರ್ಬೋದು ಅಥವಾ 1 ಕೋಟಿ ಇರಬಹುದು, ಇಚ್ಛಾಪೂರ್ವಕವಾಗಿ ದಾನವನ್ನು ಕೊಡ್ತಾ ಇದ್ರೆ ಸಂತೋಷವಾಗಿ ಕೊಡ್ತಾ ಇದೆ. ಆದರೆ ಎಲ್ಲಾದ್ರೂ 10 ರೂಪಾಯಿ ಬಿದ್ದೋದ್ರೆ ದುಃಖ ಆಗ್ತದೆ. 10 ರೂಪಾಯಿ ನಿಮ್ಗೆ ಜಮೀನು ಬಿದ್ದೋಗುತ್ತೆ, ಕೊಡಿಸ್ತಾರೆ ಬರೋ. 1 ಲಕ್ಷ ಕೊಡುವವರಿಗೆ 1 ಕೋಟಿ ಕೊಡುವವರು 10 ರೂಪಾಯಿ ಯಾವತ್ತೆ ಹೋಗ್ಲಿ, ಈ ರೀತಿ ಭಾವನೆ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಅದು 10 ರೂಪಾಯಿ 100 ರೂಪಾಯಿ, ಆದರೆ ಅದರ ಸದುಪಯೋಗವಾದರೆ ಅವರಿಗೆ ಆನಂದವಾಗ್ತದೆ. ದಾನ ಮಾಡುವವರಿಗೆ ನಾವು ಕೊಟ್ಟಂತ ಹಣದ ಸದುಪಯೋಗವಾಗ್ತಾ ಇದೆ. ಅದೇ ಹಣದ ದುರುಪಯೋಗವಾಗ್ತಾ ಇದೆ, ದುಃಖವಾಗ್ತದೆ. ಅದಕ್ಕಾಗಿ ಅವರಿಗೆ ದುಃಖವಾಗುವಂಥದ್ದು. ಆದರೆ ದಾನ ಮಾಡೋದ್ರಿಂದ ಯಾರಿಗೂ ದುಃಖವಾಗಲ್ಲ. ಯಾರು ಆತ್ಮಪೂರ್ವಕವಾಗಿ ದಾನವನ್ನು ಕೊಡ್ತಾರೆ ಅವರಿಗೆ ದುಃಖವಾಗಲ್ಲ. ಒಬ್ರು ಸೇಠಿಯವರು ಅವರು ತರಕಾರಿ ತರಲಿಕ್ಕೆ ಹೋಗ್ತಾರೆ. ತರಕಾರಿ ತರಲಿಕ್ಕೆ ಹೋದರೆ ಉದಾಹರಣೆಗೆ ಟೊಮೆಟೊ ತೆಗೆದುಕೊಳ್ಳಿ. ಟೊಮೆಟೊ ಹಣ್ಣನ್ನ ತೆಗೆದುಕೊಳ್ಳುವಾಗ ಅದನ್ನ ಅಂದ್ರೆ ಕ್ವಾಲಿಟಿ ನೋಡಿ, ಮತ್ತೆ ಅದರ ರೇಟು ಕಡಿಮೆ ಎಂದು ನೋಡಿ ಖರೀದಿಯಿಂದ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಇರಬೇಕು, ರೇಟ್ ಏನಾಗಿರಬೇಕು, ಅದು ಕಡಿಮೆ ಇರಬೇಕು. ಅವರು ಕೋಟಿಗಟ್ಟಲೆ ದಾನ ಮಾಡ್ತಿದ್ರು. ಅಂತ ಸೇಠಿಯವರು ಕೇವಲ ತರಕಾರಿ ಟೊಮೆಟೊ ತಗೊಳ್ಳೋಕೆ ಹೋದ್ರೆ 10 ಅಂಗಡಿಗೆ ಹೋಗ್ತಿದ್ರಂತೆ, ನೋಡ್ತಿದ್ರಂತೆ, ರೇಟ್ ಕೇಳ್ತಿದ್ರು, ಮಾಡಿ ಹೋಗ್ತಿದ್ರು. ರೇಟ್ ಕೇಳ ಸೇಠಿ ಕಂಜೂಸ್, ಕಂಜೂಸ್ ಕಂಜೂಸ್ ಹೇಳೋದು. ಆದರೆ ಯಾವುದರಲ್ಲಿ ಕಂಜೂಸ್ ಹೇಳ್ರಿ? ನಮ್ಮ ಹಣದ ದುರುಪಯೋಗವಾಗಬಾರದು. ಇಲ್ಲ 1 ರೂಪಾಯಿಯನ್ನು ಜಾಸ್ತಿ ಅವರಿಗೆ ಕೊಡಬಾರದು. ನಾವು ಏನೇಂದ್ರೆ ಅದನ್ನು ಜಾಸ್ತಿ ಕೊಡೋದ್ರಿಂದ ಆ ಹಣದ ಆತ ದುರುಪಯೋಗ ಮಾಡ್ತಾರೆ. ಆ ದುರುಪಯೋಗ ಮಾಡಿದ್ರೆ ಅದರಲ್ಲಿ ಭಾಗಿದಾರರು ನಾವಿದ್ದೀವಿ. ಯಾಕೆಂದ್ರೆ ನಮ್ಮ ಬೇಜವಾಬ್ದಾರಿ ತರ, ಅಂದರೆ ಪ್ರಮಾದದಿಂದ. ಹಣವನ್ನ ಸದುಪಯೋಗ ಮಾಡಬೇಕು ಅಂದ್ರೆ ಎಲ್ಲಿ ಅದು ಸದುಪಯೋಗವಾಗ್ತದೆ ಅಂತ ಸ್ಥಾನದಲ್ಲಿ ಕೊಡಬೇಕು. ಹಾಗೆ ಅವರು 10 ಅಂಗಡಿಯಲ್ಲಿ ಹೋಗಿ ನೋಡ್ಕೊಂಡು ಏನ್ ಮಾಡ್ತಿದ್ರು, ಖರೀದಿಯನ್ನ ಮಾಡ್ತಿದ್ರು. ಒಮ್ಮೆಲೆ ಹೋಗಿ ಎಷ್ಟಿದೆ ರೇಟು ಕೊಟ್ಟು ಹಾಗೇನೆ ತಗೊಂಡು ಬರ್ತಾ ಇರಲಿಲ್ಲ. ಆದ್ರೆ ಬೇರೆ ಜನಮಂದಿರಕ್ಕೆ ಸತ್ಪಾತ್ರಗಳಿಗೆ ದಾನವನ್ನ ಕೊಡುವಾಗ ಕೋಟಿಗಟ್ಟಲೆ ದಾನವನ್ನು ಮಾಡ್ತಾರೆ. ಆದ್ರೆ ಯಾರಾದ್ರೂ ಸಾಮಾನ್ಯರು ಇವರು ಜಿಪುಣದಲ್ಲಿ ಧರಿಸಿರು, ಅಂದ್ರೆ ಹಣದ ದುರುಪಯೋಗ ಆಗ್ತಾ ಇದೆ, ಅಲ್ಲಿ ಜಿಪುಣ ದಾನವನ್ನ ಮಾಡ್ತಾರೆ. ಆದ್ರೆ ಸದು
ದುರುಪಯೋಗ ಆಗ್ತಾ ಇದೆ, ಎಲ್ಲಿ ಹಣದ ಸದುಪಯೋಗ ಆಗ್ತಾ ಇದೆ, ಆಯತನಗಳಿಗೆ ಉಪಯೋಗವಾಗ್ತಾ ಇದೆ, ದೇವ ಶಾಸ್ತ್ರ ಗುರುಗಳ ಜಿನಧರ್ಮದ ಪ್ರಭಾವನೆಗಾಗಿ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಧರ್ಮದ ಪ್ರಭಾವನೆಗಾಗಿ ಎಲ್ಲಿ ಉಪಯೋಗವಾಗ್ತಾ ಇದೆ ಅಂತ ಸ್ಥಾನಗಳಿಗೆ ಕೇಳಿಯ ದಾನ ಕೊಡ್ತಿದ್ರು. ಅಂದ್ರೆ ಅವ್ರು ಕೇಳಬೇಕಾಗಿಲ್ಲ, ದಾನ ಕೊಡುವಂತವರು ಸ್ವತಃ ಹೋಗಿ ನೋಡಿ ಅದನ್ನ ಕೇಳಿಕೊಂಡು ಸ್ವತಃ ದಾನ ಕೊಡ್ತಿದ್ರು. ಆದ್ರೆ ಅನಾಯತನಗಳಿದ್ರೆ ಇಲ್ಲ, ಅನಾಯತನಗಳಿಗೆ ದಾನವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಆಯತನ ಅನಾಯತನಗಳ ದಾತಾರನಿಗೆ ಜ್ಞಾನ ಇರಲಿ, ಅಂದ್ರೆ ಆದರೂ ಅಂತ ತಿಳುವಳಿಕೆ ಇದ್ದದೆ ಯಾವುದು ಆಯತನ ಯಾವುದು ಅನಾಯತನ. ಎಲ್ಲಿ ದಾನ ಮಾಡುವುದರಿಂದ ತನ್ನ ಕರ್ಮಗಳು ಕಳೆಯುತ್ತದೆ, ಸಂಪತ್ತಿನ ಸಾರ್ಥಕತೆಯಾಗುತ್ತದೆ. ಮತ್ತು ಎಲ್ಲಿ ದಾನವನ್ನು ಮಾಡುವುದರಿಂದ ಸಂಪತ್ತಿನ ಏನಾಗ್ತದೆ, ಸಾರ್ಥಕತೆಯಾಗಲ್ಲ ಮತ್ತು ಮುಂದೆ ದುಃಖವನ್ನ ಪ್ರದಾನ ಮಾಡುವಂತಿದೆ. ಅಂತ ಸ್ಥಾನಗಳನ್ನ ನೋಡಿ ದಾನವನ್ನು ಮಾಡಬೇಕು. ಒಮ್ಮೆಲೆ ದಾನ ಮಾಡಲಿಕ್ಕೆ ಬರೋಲ್ಲ, ತಿಳಿದು ನೋಡಿ ದಾನ ಮಾಡಬೇಕು. ಅಂದ್ರೆ ಪರೀಕ್ಷೆಯನ್ನು ಮಾಡಿ ದಾನವನ್ನು ಕೊಡಬೇಕು. ಧರ್ಮ ಪರೀಕ್ಷಾ ಪ್ರಧಾನವಾದಂಥದ್ದು. ನಮ್ಮ ಆತ್ಮ ಕಲ್ಯಾಣವನ್ನು ಮಾಡುವುದಕ್ಕಾಗಿ ನಾವು ದಾನವನ್ನು ಕೊಡ್ತಾ ಇದ್ದೀವಿ ಅಂದ್ರೆ ಮೊದಲು ನಮ್ಮ ದಾನದ ಸದುಪಯೋಗವಾಗಬೇಕು. ಅಂತ ಸ್ಥಾನಗಳನ್ನು ನಾವೇನ್ ಮಾಡಬೇಕು, ಪರೀಕ್ಷೆಯನ್ನು ಮಾಡಿಕೊಡ್ಬೇಕು. ಆಯತನಗಳು ಯಾವುದಿವೆ ಅನ್ನೋದನ್ನ ಗುರುತಿಸಿ ದಾನ ಮಾಡುವುದರಿಂದ ಸಾರ್ಥಕತೆಯಾಗುತ್ತದೆ. ಸುಮ್ಮನೆ ದಾನ ಕೊಡುವುದರಿಂದ ಅದರಿಂದ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ದಾನ ಮಾಡುವುದು ಸರ್ವಶ್ರೇಷ್ಠವಾದಂಥದ್ದಿದೆ. ಆದರೆ ಆಚಾರ್ಯರು ದಾನ ಮಾಡುವುದನ್ನ 4 ಪ್ರಕಾರ ದಾನ ನೀಡಿದರು: ಆಹಾರ ದಾನ, ಔಷಧಿ ದಾನ, ಶಾಸ್ತ್ರ ದಾನ, ಅಭಯ ದಾನ. ದಾನವನ್ನು ಯಾಕೆ ಹೇಳಿದ್ರು? ತ್ಯಾಗ ಮಾಡುವುದಕ್ಕಾಗಿ, ಮೋಚನ ಕಡಿಮೆ ಮಾಡಿಕೊಳ್ಳಿಕ್ಕಾಗಿ. ಇಲ್ಲದಿದ್ರೆ ಬಹಳಷ್ಟು ಸಂಪತ್ತು ಇರುವುದರಿಂದ ಆ ಸಂಪತ್ತು ಜೀವಿಗೆ ದುಃಖವನ್ನ ಕೊಡುವಂಥದ್ದು. ಬಹಳ ಜನರ ವಿಚಾರ ದಾನ ಮಾಡುವುದರಿಂದ ಬೇರೆಯವರ ಉದ್ಧಾರವನ್ನು ಮಾಡಿದ್ವಿ. ಆದರೆ ದಾನ ಮಾಡುವುದರಿಂದ ಬೇರೆಯವರ ಉದ್ಧಾರವಾಗುವುದು ಅಥವಾ ಬೇರೆಯವರ ಉದ್ಧಾರಕ್ಕಾಗಿ ನಾವು ದಾನ ಕೊಡ್ತೀವಿ ಅಂತ ಭಾವನೆಯನ್ನು ಮಾಡಿದ್ರೆ ಅದು ನಿಷ್ಪ್ರಯೋಜನ. ದಾನವನ್ನು ಮಾಡುವುದು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ. ನಮ್ಮ ಕಲ್ಯಾಣಕ್ಕಾಗಿ ನಾನು ಸತ್ಪಾತ್ರಗಳಿಗೆ ದಾನವನ್ನು ಮಾಡ್ತಾ ಇದ್ದೀನಿ. ಅದು ಏನಾಗ್ತದೆ, ಬೇರೆಯವರ ಕಲ್ಯಾಣ ನಿಶ್ಚಿತವಾಗ್ತದೆ. ಆದರೆ ದಾನ ಮಾಡುವವರಿಗೆ ಬೇರೆಯವರ ಕಲ್ಯಾಣಕ್ಕಾಗಿ ನಾನು ದಾನ ಮಾಡ್ತೇನೆ ಅಂದ್ರೆ ಆತನಿಗೆ ಅಹಂಭಾವ ಬರ್ತದೆ, ಅಹಂಕಾರ ಬರ್ತದೆ. ಅಹಂಭಾವವನ್ನು ಉತ್ಪನ್ನವಾದ ಕೊಟ್ಟಂತ ದಾನ ನಿಷ್ಪ್ರಯೋಜನ ಇದೆ. ಅಲ್ಲಿ ಅಹಂಭಾವ ಬರಬಾರದು, ಅಹಂಕಾರ ಬರಬಾರದು. ಯಾವ ಪ್ರಕಾರ? ಎರಡನೇ ಕೊಟ್ಟಾಗಿದ್ದು ಬಲಗೈ ಗೊತ್ತಾಗಬಾರದು. ಅಷ್ಟು ಸೂಕ್ಷ್ಮವಾಗಿ, ಅಂದ್ರೆ ಯಾರಿಗೂ ಸಹ ಗೊತ್ತಾಗಬಾರದು ದಾನವನ್ನು. ಇನ್ನು ನಾವು ದಾನ ಕೊಟ್ಟಿದ್ವಿ ಅಂತ ಹೇಳಿ ಆತ್ಮದಲ್ಲಿ ಅಹಂಕಾರ ಅಂತಂದ್ರೆ, ಅಹಂಭಾವ ಅಂತಂದ್ರೆ ಅದು ನಿಷ್ಪ್ರಯೋಜನವಾದಂಥದ್ದಿದೆ. ದಾನದಿಂದ ಇನ್ನೊಂದಷ್ಟು ಮಾನವನ್ನ ಖರೀದಿ ಮಾಡಿದಂತಾಯ್ತು. ಆದ್ರೆ ದಾನ ಕೊಡದೇ ಇದ್ರೂ ಪರವಾಗಿಲ್ಲ, ಮಾನವ ಬರ್ತಾ ಇರಲಿಲ್ಲ. ಆದ್ರೆ ದಾನ ಮಾಡಿ ಮಾನ ಬಂದ್ರೆ ಇನ್ನು ಅನರ್ಥವಾಗಿದೆ. ಅದಕ್ಕಾಗಿ ದಾನವನ್ನು ಕೊಟ್ಟು ಮಾನ ಬರಬಾರದು, ಮಾನಿ ಆಗಬಾರದು, ಅಭಿಮಾನಿ ಆಗಬಾರದು. ಆದರೆ ಹಣ ಅಥವಾ ಯಾವುದೇ ವಸ್ತುವನ್ನ ದಾನ ಮಾಡಿದಾಗ ಯಾವ ಕ್ಷೇತ್ರದಲ್ಲಿ ಯಾವುದರ ಅನಿವಾರ್ಯವಿದೆ, ಯಾವುದರ ಅವಶ್ಯಕತೆ ಇದೆ ಅದನ್ನು ತಿಳಿದು
ಸಾಕಾರನು ಸಂಬಂಧಪಟ್ಟ ವಸ್ತುಗಳನ್ನ ಕೊಡುವುದರಿಂದಲೇ ಸಾರ್ಥಕತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲ ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ. ಯಾವ ವಸ್ತುವನ್ನು ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾರಿಗೆ ಯಾವಾಗ ಕೊಡಬೇಕು ಅನ್ನುವಂತ ಜ್ಞಾನ ಇರಬೇಕು. ಈ ಜ್ಞಾನ ಇರತಕ್ಕಂತಂದ್ರೆ ವಿವೇಕ ಗುಣ ಅಂತ ಹೇಳ್ತಾರೆ. ವಿಜ್ಞಾನ ವಿವೇಕ್ ಇಂಥ ಗುಣಗಳ ಉಳ್ಳಂತ ದಾತಾರನು ಮಾಡಿದಂತ ದಾನವು ಸಾರ್ಥಕತೆಯಾಗುತ್ತದೆ. ಅಂದ್ರೆ ಜ್ಞಾನ ಇಲ್ಲದಿರುವಂತ ದಾತಾರನು ಮಾಡಿದಂತ ದಾನ ಅದು ಸಾರ್ಥಕತೆಯಾಗುತ್ತದಲ್ಲ. ಇದರಿಂದ ಆತನಿಗೆ ದುಃಖವನ್ನೇ ಪ್ರದಾನ ಮಾಡುವಂಥದ್ದಿದೆ. ಯಾವ ಪ್ರಕಾರ ಮತ್ತು ದಾನವನ್ನು ಮಾಡುವಾಗಲೂ ಸಹ ದಾನ ಮಾಡುವಾಗ ಮತ್ತು ತ್ಯಾಗ ಮಾಡುವಾಗ ಮುಂದೆ ಮಾಡಿದ್ರೆ ಆಯ್ತು ಅನ್ನೋದನ್ನ ಮಾಡುವುದು, ಧಾರಣೆಯನ್ನು ಮಾಡುವುದು ಒಳ್ಳೆಯದಲ್ಲ. ಧರ್ಮರಾಯ ಬಹಳ ಧರ್ಮಾತ್ಮರಿದ್ದಾದ. ದಾನ ಧರ್ಮದಲ್ಲಿ ಧರ್ಮರಾಯ ಅಂತ ಅರ್ಥ ಹೇಳಿ. ಧರ್ಮರಾಯ ಅಂದ್ರೆ ಧರ್ಮ ಮಾಡುವಂಥವ್ರು, ದಾನ ಧರ್ಮ ಹೇರಳವಾಗಿ ಮಾಡುವಂಥವ್ರು. ಹಾಗೆ ಧರ್ಮರಾಯ ಬಹಳ ಧರ್ಮಾತ್ಮನೇ ಏನು ತಿಳಿದು ಆತನ ಮನೆಗೆ ಹೋಗಬಾರದು. ಬಂದು ಆತನಿಗೆ ಸಂಕಷ್ಟವನ್ನು ಹೇಳ್ತಾನೆ. ತುಂಬಾ ಕಷ್ಟದಲ್ಲಿದ್ದೀನಿ, ಒಂದು ಕ್ಷಣನೂ ಸಹ ಕಠಿಣವಾಗ್ತಾ ಇದೆ, ನನಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾನೆ. ದಾನ ಅಂದ್ರೆ ಸಹಾಯ ಮಾಡಬೇಕು. ಆಗ ಧರ್ಮರಾಯ ನಾಳೆ ಬನ್ನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ನಲ್ಲಿ ಪ್ರಾರಂಭ ಮಾಡ್ತಾನ. ಅಂದ್ರೆ ನಾಳೆ ತನಕ ಇಲ್ಲಿ ಭರವಸೆ ಇದೆ, ಅಂದ್ರೆ ನಾಳೆ ನಾ ಇರ್ತೀನಿ, ದಾನ ಮಾಡ್ತೀನಿ, ನಾಳೆ ಬಾ ಅಂತ ಹೇಳಿದಲ್ಲ. ಆದ್ರೆ ನಾಳೆ ತನಕ ಸುರಕ್ಷಿತವಾಗಿರ್ತೀನಿ ಅಂತ ವಿಶ್ವಾಸ ಇದೆ, ಆದ್ರೆ ನನಗೆ ವಿಶ್ವಾಸ ಇಲ್ಲ. ಯಾರು ಸಹ ಮುಂದೆ ನಾವು ಮಾಡ್ತೀವಿ, ದಾನವನ್ನ ಮುಂದೆ ತ್ಯಾಗ ಮಾಡ್ತೀವಿ ಎನ್ನುವುದೆಲ್ಲವೂ ಸಹ ನಿಷ್ಪ್ರಯೋಜನವಾದಂಥದ್ದು. ಈಗ ನಾವೇನು ಮಾಡ್ತಾ ಇದ್ದೀವಿ, ಈ ಕ್ಷಣದಲ್ಲಿ ಎಷ್ಟು ತ್ಯಾಗ ಮಾಡ್ತಾ ಇದ್ದೀವಿ, ಎಷ್ಟು ದಾನವನ್ನು ಮಾಡ್ತಾ ಇದ್ದೀವಿ, ಅದು ನಮ್ಮದಾಗಿದೆ. ಕ್ಷಣಾರ್ಧದಲ್ಲಿ ಅನನ್ಯ ಘಟನೆಗಳು ಘಟಿಸಿ ಬಿಡುತ್ತದೆ. ನೋಡ್ತಾ ಇರುವಾಗ ಉದ್ಯಾನವನ ಬಹು ಸಂಸಾರ ಇರ್ತದೆ, ಎಲ್ಲಾ ರೀತಿಯ ಫಲ ಪುಷ್ಪಗಳು ಇರ್ತದೆ. ಹಾಗೆಯೇ ಕೆಲವೇ ಕ್ಷಣದಲ್ಲಿ ಮರುಭೂಮಿಯಾಗಿ ಆಗಿ ಹೋಗ್ತದೆ. ಕೆಲವೇ ಕ್ಷಣದಲ್ಲಿ ಅಂದ್ರೆ ನೋಡೋದಕ್ಕೆ ದೊಡ್ಡದಾದಂತ ನಗರ, ಬಹಳಷ್ಟು ಜನ ಇದ್ದಾರೆ. ಕ್ಷಣಾರ್ಧದಲ್ಲಿ ಏನಾಗ್ತದೆ, ಯಾವುದಾದ್ರೂ ನದಿಯ ಉಕ್ಕಿ ಹರಿದು ಬಂತು ಅಂದ್ರೆ ಒಳಗಡೆ ಎಲ್ಲ ಮುಳುಗಿ ಹೋಗ್ತದೆ. ನೋಡ್ತಾ ಇದ್ದಲ್ಲಿ ಯಾರು ತಡೆಯಲಿಕ್ಕಾಗ್ತದೆ? ನೀರು ಪ್ರವಾಹದಿಂದ ಬರ್ತಾ ಇದೆ ಅಂದ್ರೆ ಯಾರು ತಡೆಯಲಿಕ್ಕಾಗಲ್ಲ. ಕಣ್ಣ ಮುಂದೆ ಏನಾಗ್ತಾ ಇದ್ರೆ ಎಲ್ಲಾ ವಸ್ತುಗಳು ತ್ಯಾಗ ಮಾಡಿಲ್ಲ. ಹಣ, ಸಂಪತ್ತು, ಒಡವೆ ಎಲ್ಲ ಸಂಪತ್ತು ಜಲದಲ್ಲಿ ನೀಲವಾಗಿ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಬಂಧುಗಳು, ಪರಿವಾರದವರು, ಸ್ವತಃ ತಾವು ಸಹ ಮುಳುಗ್ತಾ ಇರ್ತಾರೆ. ಅಂದ್ರೆ ಎಲ್ಲ ಜಲದಲ್ಲಿ ಮುಳುಗಿ ಹೋಗ್ತಾ ಇದೆ. ಕ್ಷಣಾರ್ಧದಲ್ಲಿ ಪರಿವರ್ತನೆಯಾಗಿದೆ. ಅಷ್ಟೇ ಅಲ್ಲ, ಭೂಕಂಪ ಆಯ್ತಂದ್ರೆ ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ರು ಪದ ಕುಚ್ವಿ, ಅಂದ್ರೆ ಯಾವುದು ಇರಂಗಿಲ್ಲ, ಯಾವ ವಿಳಾಸ ಇಲ್ಲ, ಯಾವ ಅಡ್ರೆಸ್ ಇಲ್ಲ. ಎಲ್ಲೆಲ್ಲಿ ಹೋದ್ರು, ಎಷ್ಟು ಸಂಪತ್ತಿತ್ತು ಎಲ್ಲ ಲೀಸ್ಟ್ ಮಾಡ್ಕೊಂತಾರೆ. ಏನ್ ಹೇಳಿ, ರಿಕಾರ್ಡ್ ಎಲ್ಲಿದೆ, ಎಲ್ಲರಿಗೂ ಇಂತಿಷ್ಟು ಸಂಪತ್ತಿತ್ತು, ಇಂತಿಷ್ಟು ಜಮೀನಿತ್ತು, ಬಂಗಾರ, ದುಡ್ಡು, ಒಡವೆ, ಆದಿ ಸಂಪತ್ತು, ಗಾಡಿ, ಗೋಡ. ಹಾಗೆ ಸ್ವತಃ
ಏನ್ ಮಾಡ್ಕೊಂಡಿದ್ರು? ರೆಕಾರ್ಡ್ ಕಾಗದಗಳಿತ್ತು. ಆದ್ರೆ ಅರೆಗಳಿಗೆ ಎಲ್ಲಿ ಹೋಗ್ತೀವಲ್ಲ ಎಲ್ಲ ನಾಶವಾಗಿ ಹೋಯಿತು. ಯಾರು ಎಲ್ಲೆಲ್ಲಿತ್ತು ಮನೆಗಳು, ಯಾರು ಎಲ್ಲೆಲ್ಲಿರು, ಯಾರು ಎಷ್ಟು ಜನ ಇದ್ರು ಯಾರು ಗೊತ್ತಿಲ್ಲ. ಕ್ಷಣಾರ್ಧದಲ್ಲಿ ಪೂರ್ಣ ಸಮಾಪ್ತಿಯಾಗಿ ಹೋಗ್ತದೆ. ಈ ಪ್ರಕಾರ ಕರ್ಮದ ಬುದ್ಧಿ ಯಾವಾಗ ಬರ್ತದೆ? ಶುಭ ಕರ್ಮ ಅಶುಭ ಕರ್ಮ. ಯಾವಾಗ ಶುಭ ಕರ್ಮ ಬುದ್ಧಿ ಇರ್ತದೆ ಆವಾಗ ಆ ಸಮಯದಲ್ಲಿ ಜೀವಕ್ಕೆ ಸತ್ಸಂಗ ಪ್ರಾಪ್ತವಾಗ್ತದೆ, ಸದ್ಬುದ್ಧಿ ಪ್ರಾಪ್ತವಾಗ್ತದೆ, ಸತ್ಸಂಪತ್ತು ಪ್ರಾಪ್ತವಾಗ್ತದೆ, ನಿರೋಗ ಕಾಯ ಪ್ರಾಪ್ತವಾಗ್ತದೆ. ಆದರೆ ಯಾವಾಗ ಕರ್ಮದ ಉದಯ ಬರ್ತದೆ ಅಶುಭ ಕರ್ಮ, ಕ್ಷಣಾರ್ಧದಲ್ಲಿ ಎಲ್ಲವೂ ನಾಶವಾಗಿ ಹೋಗ್ತದೆ. ಹೋಗ್ತಾ ಇರ್ತಾರೆ ಗಾಡಿ ಮೇಲೆ ಕೂತ್ಕೊಂಡು. ಗಾಡಿ ಬಹಳ ವ್ಯವಸ್ಥಿತವಾದ ಗಾಡಿ ಇದೆ, ರಸ್ತೆಯು ಬಹಳ ಚೆನ್ನಾಗಿದೆ, ಎಲ್ಲೂ ಏನಿಲ್ಲ, ತಗ್ಗಿಲ್ಲ, ಏನೂ ಇಲ್ಲ. ರಕ್ತಾದಲ್ಲಿ ಗಾಡಿ ಹೋಗ್ತಾ ಇದೆ ಸ್ಪೀಡಲ್ಲಿ. ಒಂದೇ ಸಮಯ ಏನಾಯ್ತು? ಕರ್ಮ ಅಡ್ಡ ಬಂತು, ಕರ್ಮದ ಉದಯ ಬಂತು. ತಕ್ಷಣದಲ್ಲಿ ಮುಂದೆ ಗಾಡಿಯೂ ಇಲ್ಲ, ಗಾಡಿ ಪಲ್ಟಿ ಹೋಗಿದೆ. ಹಾಗೇನೆ ಏನಾಗ್ತದೆ? ಎಲ್ಲ ಸಮ. ಸಂಸಾರದಲ್ಲಿ ಎಲ್ಲವೂ ಕ್ಷಣಿಕವಾದಂಥದ್ದಿದೆ. ಯಾವಾಗ ಬೇಕಾದ್ರೆ ಬೇಕಾಗುವುದು. ಅದಕ್ಕೆ ಆಚಾರ್ಯ ಭಗವಂತರೆಂದರೆ ಭರವಸೆಯ ಭರವಸೆಯ ಮೇಲೆ ಮುಂದೆ ಮಾಡ್ತೀವಿ ಅನ್ನುವಂತ ಭರವಸೆ ಇಟ್ಕೊಂಡು ಜೀವನವನ್ನ ಸಾಗಿಸಬೇಡಿ. ಅಂದ್ರೆ ಈ ಸಮಯದಲ್ಲಿ ನಾವು ಎಷ್ಟು ತ್ಯಾಗವನ್ನು ಮಾಡ್ತೀವಿ, ಎಷ್ಟನ್ನ ನಾವು ನಮ್ಮಿಂದ ಪ್ರತ್ಯೇಕ ಮಾಡ್ತೀವಿ, ಮೋರ್ಚಾಪನವನ್ನ ತ್ಯಾಗ ಮಾಡ್ತೀವಿ. ಆದ್ರೆ ಸಾವಿರಾರು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿದ್ರು. ಆದ್ರೆ ಅದರಲ್ಲಿ ಒಮ್ಮೆಲೆ ಭೂಕಂಪ ಆಗಿ ಹೋಯಿತು. ಆದಾಗ ಯಾರೇ ಇಲ್ಲೇ ಹೋಗೋರು, ಎಲ್ಲ ಇಲ್ಲೇ ಇದೆ, ಎಲ್ಲ ಸಂಪತ್ತು ಇಲ್ಲೇನೇ ಇದೆಯಲ್ಲ. ಆದ್ರೆ ಅವರವರ ಭಾವನೆಗೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ಅವರವರ ದಿಕ್ಕಿಗೆ ಹೋಗ್ತಾರಲ್ಲ. ಯಾರು ನರಕಕ್ಕೆ, ಯಾರು ತಿರಿಯಂಚೇತಿಗೆ, ಯಾರು ಏಕೇಂದ್ರಿ, ಯಾರು ಎರಡೇಂದ್ರಿ, ಯಾರು ಮೂರೇಂದ್ರಿ, ತ್ರಿಯೇಂದ್ರಿ, ಚತುರೇಂದ್ರಿ, ಪಂಚೇಂದ್ರಿ, ಸೈನಿ ಅಸೈನಿ, ತಿರಿಯಂಚ ಪರ್ಯಾಯ, ಯಾರು ವನಸ್ಪತಿ ಕಾಲ, ಯಾರು ಸ್ಥಾವರ ಪಂಚಸ್ಥಾವರ, ಯಾರು ದೇವ ಪರ್ಯಾಯ, ಯಾರು ನರಕ ಪರ್ಯಾಯ, ಯಾರು ಮನುಷ್ಯ ಪರ್ಯಾಯ. ಎಲ್ಲರೂ ಸಹ ಒಂದು ಮನೆಯಲ್ಲಿ 10 ಜನರಿದ್ರೆ 10 ದಿಕ್ಕಿಗೆ ಹಂಚಿ ಹೋಗ್ತಾರಲ್ಲ. ಅವರವರು ಮಾಡಿದಂತ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಯಾರು ತತ್ಸಂಬಂಧಿ, ಅಂದ್ರೆ ಯಾವ ರಾತ್ರಿ ದುರ್ಘಟನಾ ಆಗುತ್ತಿತ್ತು ಅದೇ ರಾತ್ರಿ ಅವರು ಅದೇ ಸಮಯದಲ್ಲಿ ಸ್ವಲ್ಪ ಮುಂಚಿತವಾಗಿ ಏನ್ ಮಾಡಿದ್ರು? ಅವರು ಎಲ್ಲ ಪರಿಗ್ರಹ ತ್ಯಾಗ ಮಾಡಿದ್ರು. ಪರಿಗ್ರಹವನ್ನು ತ್ಯಾಗ ಮಾಡಿ, ಮೋರ್ಚಾ ತ್ಯಾಗ ಮಾಡಿ, ಅವರು ಅದರ ಮೇಲೆ ಮೋರ್ಚಾಪನ ತ್ಯಾಗ ಮಾಡಿದ್ರು. ಇದರಿಂದ ಸ್ವರ್ಗದಲ್ಲಿ ಹೋಗಿ ಜನ್ಮ ಪಡ್ಕೊಂಡ್ರು. ಆದ್ರೆ ಇನ್ನೆಷ್ಟು ಜನ ಇದ್ದವರು ವಸ್ತುಗಳ ತ್ಯಾಗಕ್ಕೂ ಆಯ್ತು, ಅದರ ಮೇಲೆ ಮೋರ್ಚಾಪನ ಮೋಹಪನವನ್ನ ತ್ಯಾಗ ಮಾಡಲಿಲ್ಲ. ಎಲ್ಲವರು ಕೆಳಗಡೆ ಹೋದ್ರು. ಬಹುಪರಿಗ್ರಹ ನಾರಕಸ್ಯ, ನರಕಕ್ಕೆ ಹೋದ್ರು. ಬಹುಪರಿಗ್ರಹನ ಬಹಳಷ್ಟು ವಸ್ತು ಏನು ಉಳಿಸ್ಕೊಂಡ್ರು, ತ್ಯಾಗ ಮಾಡಲಿಲ್ಲ, ಉಳಿಸ್ಕೊಂಡ್ರು. ತಗೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ. ಹಾಗೇನೆ ಯಾರು ತ್ಯಾಗವನ್ನು ಮಾಡ್ತಾರೆ ಶ್ರೇಷ್ಠವಾದಂಥದ್ದಿದೆ. ಯಾರು ತ್ಯಾಗವನ್ನು ಮಾಡ್ತಾರೆ, ತ್ಯಾಗ ಮಾಡಿದಂಥವರು ಇನ್ನು ದುಗುಣ ಅಂದ್ರೆ ಇನ್ನು ಜಾಸ್ತಿ ಪ್ರಾಪ್ತ ಮಾಡ್ಕೊಳ್ತಾರೆ.
ತ್ಯಾಗ ಮಾಡಿದವರು ಸಾಹುಕಾರರು, ಭೋಗ ಮಾಡಿದವರು ವಿಕಾರಿ. ಭೋಗವಾಗಿ ಅವರು ಇಟ್ಕೊಂಡಿದ್ರೆ ಆಸೆಯಿಂದ ಮುಂದೆ ಅವರು ವಿಕಾರಿಗಳ ಕುಟ್ಟೇ ಇಲ್ಲ ಯಾರು. ಹಾಗಾಗಿ ಏನ್ ಮಾಡಬೇಕು? ತ್ಯಾಗ ಸರ್ವ ಶ್ರೇಷ್ಠವಾದಂತದಿದೆ. ತ್ಯಾಗವನ್ನ ಮಾಡಬೇಕು. ಇವತ್ತು ಉತ್ತಮವಾದಂತ ತ್ಯಾಗ ಧರ್ಮವಿದೆ. ಒಬ್ಬ ರಾಜ ಇದ್ದ. ರಾಜ ಪೂರ್ವದಲ್ಲಿ ಮಾಡಿರುವಂತ ಪುಣ್ಯದ ಫಲದಿಂದ ರಾಜ ಆದರೆಲ್ಲ ಸ್ವರ್ಗಕ್ಕೆ ಹೋಗಬೇಕಾಗುತ್ತಾನೆ. ಇಲ್ಲ, ಯಾರು ಎಂತ ಕರ್ಮವನ್ನು ಮಾಡ್ತಾರೋ ಅಲ್ಲಿಗೆ ಹೋಗ್ತಾರೆ. ರಾಜ ಒಮ್ಮೆ ಆತನು ಬೇರೆಯ ಊರಿಗೆ ಹೋಗಿರುತ್ತಾನೆ. ಬೇರೆ ಊರಿಗೆ ಹೋದಾಗ ಅದೇ ಸಮಯದಲ್ಲಿ ಆತನ ರಾಜ್ಯದಲ್ಲಿ ಒಬ್ಬರು ಮುನಿಗಳು ಆಗಮನವಾಗ್ತದೆ. ಮುನಿ ಮಹಾರಾಜರು ಬಂದರು. ಆದರೆ ಮುನಿ ಮಹಾರಾಜರು ಬರಬೇಕು ಮತ್ತು ಮುನಿಗಳಿಗೆ ಅವರು ದಾನ ಮಾಡಬೇಕು ಅಂದ್ರೆ ಮನೆಗೆ 10 ಜನ ಇದ್ರೆ 10 ಜನಕ್ಕೂ ಪುಣ್ಯ ಇರಂಗಿಲ್ಲ. ಎಲ್ಲವರ ಪುಣ್ಯ ಪ್ರತ್ಯೇಕವಾದಂಥದ್ದು. ಕರ್ಮವು ಅಡ್ಡ ಬರ್ತಾ ಇರ್ತದೆ. ಆದ್ರೆ ರಾಜ ಇದ್ರೂ ಸಹ ಮುನಿಗಳು ಬರ್ತಾರೆ, ಊರೊಳಗೆ ಬರ್ತಾರೆ. ಆದ್ರೆ ಯೋಗಾದಿ ಯೋಗ ರಾಜನ ಮನೆಗೆ ಬರ್ತಾರೆ. ರಾಜನ ಮನೆಯಲ್ಲಿ ಮುನಿಗಳ ಪಡದಾನವಾಗ್ತದೆ. ಹಾಗೆ ತಾಯಿ ಮತ್ತು ಮಗ, ರಾಜನ ಮಗ ಇರ್ತಾನೆ, ಅವರು ಮುನಿಗಳಿಗೆ ಪ್ರದಾನ ಮಾಡಿ ಆಹಾರವನ್ನು ಕೊಡ್ತಾರೆ. ಆಹಾರವಾಗದೆ ಅವರು ಮಹಾರಾಜರ ಹತ್ರ ರಾಜನ ಧರ್ಮಪತ್ನಿ ಕೇಳ್ತಾರೆ, ಮಹಾರಾಜರೇ, ನಮ್ಮ ಮನೆಯವರು 7 ದಿವಸ ಆಯ್ತು ಹೊರಗಡೆ ಹೋಗಿ, ಯಾವಾಗ ಬರ್ತಾರೆ? ನಿಮ್ಮ ಫೋನಿಗೆ ಇಲ್ಲ, ಅವಾಗ ಫೋನ್ ಮಾಡ. ನೀವಂದ್ರೆ ಹೋದ್ರೆ ಇಲ್ಲದಿಲ್ಲ, ಬರ್ತಾ ಇದ್ದಿಲ್ಲ, ಹೋಗ್ತಾ ಇದ್ದಿಲ್ಲ ಹೇಳ್ತಿದ್ರು. ಅದು ಫೋನಿಗೆ ಇಲ್ಲ ಅವಸ್ಥೆ ಕೇಳ್ತಿದ್ರು. ಅವಾಗ ಮುನಿ ಮಹಾರಾಜರು ಕೇಳಿದ್ರು. ಮುನಿ ಮಹಾರಾಜರು ಹೇಳಿದ್ರು, ಇವತ್ತೇ ಬರ್ತಾರೆ, ಇವತ್ತು ಸಂಜೆ ಅವರು ಬರ್ತಾರೆ ಅಂತ ಹೇಳ್ತಾರೆ. ಆವಾಗ ಖುಷಿ ಆಗ್ತದೆ. ಮುನಿ ಮಹಾರಾಜರು ಹೋಗ್ತಾರೆ ಕಾಡಿಗೆ. ಅವರು ಊರಿನ ಹೊರಗಿರುವ ಭವನದಲ್ಲಿ ಅವರು ನಿಂತಿದ್ದರು. ರಾಜ ಬರ್ತಾನೆ. ಅನಿರೀಕ್ಷಿತವಾಗಿ ಪ್ರವೇಶವನ್ನು ಮಾಡ್ತಾನೆ. ನೋಡಿದ್ರೆ ಸಜಾಯಿಸಿದ್ರಲ್ಲ, ನಗರವಲ್ಲ. ಅರಮನೆ ಸಜಾಯಿಸಿದ್ರು, ನಗರ ಸಜಾಯಿಸಿದ್ರು. ಎಲ್ಲರೂ ಸಹ ಆತನನ್ನ ಎದುರುಗೊಳ್ಳಲಿಕ್ಕಾಗಿ ಬಂದಿದ್ರು. ಆತ ಕೇಳಿದ್ರೆ, ನಾನು ಬರ್ತೀನಂತ ಸೂಚನೆ ನಿಮಗೆ ಹೇಗೆ ಗೊತ್ತಾಯಿತು? ಆಗ ರಾಣಿ ಹೇಳ್ತಾರೆ, ಮುನಿ ಮಹಾರಾಜರು ಮಹಾತ್ಮರು ಬಂದಿದ್ರು, ಅವಧಿ ಜ್ಞಾನ ಸಂಪನ್ನರು. ಅವರು ನೀವು ಇವತ್ತು ಬರುವಂತ ಆಗಮನದ ವಾರ್ತೆಯನ್ನು ಹೇಳಿದರು. ಅದಕ್ಕಾಗಿ ರಾಜ್ಯವನ್ನೆಲ್ಲ ಸಜಾಯಿಸಲಾಯಿತು. ಬಹಳ ದಿನಗಳಿಂದ ಹೊರಗೆ ಹೋಗಿದ್ರೆ ನೀವು ಬೇರೆ ಯಾವುದೋ ಕಾರ್ಯ ನಿಮಿತ್ತವಾಗಿ, ಹಾಗೆ ವಾಪಸ್ಸು ಅದನ್ನ ಜಯಿಸಿಕೊಂಡು ಬರ್ತಾ ಇದೆ ಅಂದಾಗ ಜಯಶೀಲರಾಗಿ ಬರ್ತಾ ಇದೆ ಅನ್ನೋ ಸುದ್ದಿಯನ್ನು ಕೇಳಿ ನಾವು ಏನು ಮಾಡಿದ್ರಿ, ಎಲ್ಲ ಮುನಿಗಳ ಮುಖದಿಂದ ಕೇಳಿ ನಾವು ಬರುವ ವಾರ್ತೆಯನ್ನು ತಿಳಿದು ಎಲ್ಲ ನಗರವನ್ನು ಸಜಾಯಿಸಿದ್ವಿ. ಆತ ನಾಸ್ತಿಕನಿದ್ದ. ಆತನು ಸಹ ಮುನಿಗಳ ಆತನು ಮಾತಿನ ಮೇಲೆ ಆತನಿಗಷ್ಟು ವಿಶ್ವಾಸವಾಗಲ್ಲ. ಆತನು ಬಾರ ದಿವಸ ಮುನಿಗಳ ಹತ್ರ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ತರ್ಕವನ್ನು ಮಾಡಬೇಕು. ಏನು ಅಂತ ವಿಚಾರದಿಂದ ಆತನ ಏನು ಮಾಡ್ತಾರೆ, ಹೋಗ್ತಾರೆ. ಮುನಿ ಮಹಾರಾಜರು ಹಾಗೆ ಎಲ್ಲರಿಗೂ ಸಹ ಅವರವರ ಪೂರ್ವಭಾವಗಳನ್ನ
ಹೇಳ್ತಾ ಇದ್ರು. ಮತ್ತೆ ಆತನು ಸಹ ಮುನಿ ಮಹಾರಾಜ ಹತ್ರ ಹೋಗ್ತಾನೆ. ನಾಸ್ತಿಕ ಸ್ವಭಾವದಿಂದ ಆತನಿಗೆ ಮುನಿಗಳ ಬಗ್ಗೆ ಆದರ ಮತ್ತು ಶ್ರದ್ಧಾ ಇರಲಿಲ್ಲ. ಹಾಗೆ ಔಪಚಾರಿಕವಾಗಿ ಆತನು ಕೈಯನ್ನು ಜೋಡಿಸ್ತಾನೆ ಮತ್ತು ಅಂತರಂಗ ಆತ್ಮದಲ್ಲಿ ಇರಲಿಲ್ಲ. ಮತ್ತು ಮುನಿಗಳಿಗೆ ನನ್ನ ಇನ್ನು ಎಷ್ಟು ದಿನ ನಾನು ಉಳಿಯೋದಿದ್ದೀನಿ, ಹಿಂದೇನಾಗಿದೆ, ಮುಂದೆ ಆಗೋಗಿದ್ದೀನಿ, ನೀವೆಲ್ಲರೂ ಮುಂದಿನ ಭವನ ಹೇಳೋದಿದೆ. ಆಗ ಮುನಿ ಮಹಾರಾಜ ಹೇಳ್ತಾರೆ, ಹಿಂದೆ ಬಹಳ ಒಳ್ಳೆಯದನ್ನು ಮಾಡಿದೆ ಹಿಂದಿನ ಭವನ, ಅದರ ಪ್ರತಿಫಲ ಸ್ವರೂಪವಾಗಿ ನೀನು ದಾನ ಧರ್ಮ ಮಾಡಿದ ಫಲ ಸ್ವರೂಪವಾಗಿ ಅಪಾರ ಭೋಗವನ್ನ ಭೋಗಿಸಿದೆ. ಆದರೆ ಭೋಗವನ್ನ ಭೋಗಿಸಿದೆ, ಆದರೆ ನೀನು ಮಾಡಿಲ್ಲ, ನೀನು ಸಹ ಧರ್ಮವನ್ನ ಪ್ರಾಪ್ತ ಮಾಡಿಕೊಂಡಿಲ್ಲ, ದಾನ ಧರ್ಮ ಇನ್ನೂ ಮಾಡಿಲ್ಲ, ಇನ್ನು ಮಾಡೋದಕ್ಕೂ ಸಮಯವೂ ಇಲ್ಲ. ಅಂದ್ರೆ ಇವತ್ತಿಗೆ 8ನೇ ದಿವಸಕ್ಕೆ ನಿನ್ನ ಮರಣವಾಗ್ತದೆ. ಅದಕ್ಕೆ ಆಶ್ಚರ್ಯವಾಗ್ತದೆ, ನನಗಿನ್ನೂ ವೃದ್ಧಾಪ್ಯ ಬರಲಿಲ್ಲ, ಜವಾನ್ ಇದ್ದೀನಿ ನಾನಿನ್ನೂ ಸಹ. ಆದರೆ 8 ದಿವಸದಲ್ಲಿ ಹೇಗೆ ಮರಣವಾಗ್ತದೆ? ಆಗ ಆತನ ವಿಚಾರವನ್ನು ಮಾಡ್ತಾನೆ, ಮಹಾರಾಜರ ಮಾತನ್ನು ಸುಳ್ಳು ಮಾಡಬೇಕು. ಹೀಗೆ ವಿಚಾರವನ್ನು ಮಾಡಿ ಆತ ಮತ್ತೆ ಹೇಳ್ತಾರೆ, ಮಹಾರಾಜರು 8 ದಿವಸದಲ್ಲಿ ಮರಣವಾಗ್ತದೆ, ಮತ್ತು ಮರಣ ಆದ್ಮೇಲೆ ಯಾರು ಎಲ್ಲಿ ಹುಡ್ತೀನಿ ಕೇಳ್ತಾರೆ. ಮತ್ತು ಆತನಿಗೆ ಜಿಜ್ಞಾಸವಾಗ್ತದೆ, ನಾನು ಎಲ್ಲಿ ಜನ್ಮವಾಗ್ತೀನಿ? ಆವಾಗ ಅವರು ಹೇಳ್ತಾರೆ, ನೀನು ನಿಮ್ಮ ಮನೆಯ ಅಂದರೆ ಯಾವುದಾದಂತ ಮಲ ವಿಸರ್ಜನೆ ಮಾಡುವಂತ ಇದೆ ಅದರಲ್ಲಿ ಹೋಗಿ ನೀನು ಕೀಡ ಆಗಿ ಹುಟ್ಟುತ್ತೀಯ, ಅಂದ್ರೆ ಕೀಡ ಆಗ್ತೀಯ. ಅದರ ಪರಿಚಯವನ್ನ ಗುರುತನ್ನು ಹೇಳ್ತಾರೆ. ಅಂದ್ರೆ ಯಾವ ಕೀಡ ಅಂತ ಬಹಳಷ್ಟು ಕೀಡಗಳಿರ್ತವೆ. ಆ ಕೀಡದಲ್ಲಿ ನೀವು ಯಾರು ನಿನ್ನ ಆತ್ಮ ಯಾವುದಿದೆ ಕೀಡ ಅನ್ನೋದನ್ನ ಗುರುತು ಸಹ ಹೇಳ್ತಾರೆ. ಮತ್ತು ಇದಕ್ಕೆ ಸಾಕ್ಷಿಯಾಗಿ ಮತ್ತು ಅವರು ಹೇಳ್ತಾರೆ, ಮನೆಗೆ ನೀನು ಹೋಗುವಾಗ ಒಂದು ಕರಿ ನಾಯಿ ಸಿಗ್ತದೆ. ಏನಾಗ್ತದೆ? ಮಧ್ಯದಲ್ಲಿ ಕಪ್ಪು ಇರುವಂತ ನಾಯಿ ಸಿಗ್ತದೆ. ಈ ಪ್ರಕಾರ ಒಂದು 2-3 ಉದಾಹರಣೆಗಳು ಹೇಳ್ತಾರೆ ಮಹಾರಾಜರು. ಮುಂದೆ ಆತ ಮನೆಗೆ ಬರ್ತಾರೆ. ಅಂದ್ರೆ ಮುನಿಗಳ ಹೇಳಿದಂತ ಮಾತಿನ ಮೇಲೆ ಆತನ ವಿಶ್ವಾಸ ಇರೋದು. ಮನೆಗೆ ಬಂದು ಆತನ ವಿಚಾರವನ್ನು ಮಾಡ್ತಾರೆ. ಮಗನಿಗೆ ನಾನು 8 ದಿವಸ ಹೇಗಾದರೂ ಉಳಿಬೇಕು, 9ನೇ ದಿವಸ ನಾನು ಮುನಿಗಳೊಂದಿಗೆ ವಾದ ಮಾಡಬೇಕು, ನೀವು ಮಾತೆಲ್ಲ ಸುಳ್ಳಾಗಿ. ಅಂದ್ರೆ ನಾಸ್ತಿಕರಲ್ಲಿ ಈ ಪ್ರಕಾರ ವಿಚಾರಗಳು ಬರ್ತದೆ. ಅವರಲ್ಲಿ ಶ್ರದ್ಧಾ, ಧರ್ಮದಲ್ಲಿ ಶ್ರದ್ಧಾ ಮತ್ತು ಗುರುಗಳು ಹೇಳಿರುವಂತಹ ವಾಕ್ಯದ ಮೇಲೆ ಶ್ರದ್ಧಾ ಬರಲ್ಲ. ಆತನ ವಿಚಾರವನ್ನು ಮಾಡಿ ಹೇಗಾದ್ರೂ ಮಾಡಿ ಉಳಿಬೇಕು, ನಾನಂತೂ ದೃಢಕಾರಿದೆ, ಇನ್ನೂ ಏನಾಗಲ್ಲ, ಯಾವುದೇ ರೋಗ ಇಲ್ಲ, ಯಾವುದೇ ವ್ಯಾಧಿ ಇಲ್ಲ, ಬಾಧೆ ಇಲ್ಲ, ಹೇಗೆ ನನ್ನ ಮರಣವಾಗ್ತದೆ? ಆಗ ಮಗನಿಗೆ ಹೇಳ್ತಾನೆ, ಹೇಗಾದ್ರೂ ರಕ್ಷಣೆಯನ್ನು ಮಾಡಬೇಕು, ಮತ್ತು ಒಂದು ವೇಳೆ ಮರಣ ಆದ್ರೆ ನಮ್ಮ ಮಲ ವಿಸರ್ಜನೆ ಮಾಡತಕ್ಕಂತ ನನ್ನ ಜೀವ ಮಲವಾಗ್ತದೆ ಮಹಾರಾಜ ಹೇಳಿದ್ದಾರೆ. ಒಂದು ವೇಳೆ ಅಲ್ಲಿ ಜನ್ಮವನ್ನು ಪಡೆದ್ರೆ ಅದನ್ನ ಸಾಯಿಸಿ ಬಿಡು, ನಾಶ ಮಾಡಿ ಬಿಡು, ಅಲ್ಲಿ ಬದಲಿಗೆ ಬಿಡಬೇಡ. ನಾನಂತೂ ಜನ್ಮ ಪಡೆಯೋಲ್ಲ. ಒಂದು ವೇಳೆ ಅಲ್ಲೂ ಜನ್ಮ ಪಡೆದ್ರೆ, ಯಾಕಂದ್ರೆ ನಾನು 8 ದಿವಸ ಉಳಿದು 9ನೇ ದಿವಸಕ್ಕೆ ಮುನಿಗಳೊಂದಿಗೆ ವಾದ ಮಾಡೋದಿಲ್ಲ. ನಾ ಹೇಗೆ ನೋಡಿ ಉಳ್ಕೊಂಡು ಬಂದೆ, ನಿಮ್ಮ ಮಾತೆಲ್ಲ ಸುಳ್ಳು ಆಗ್ತಲಿಲ್ಲ. ಪ್ರಕಾರ ಆತನು ವಿಚಾರವನ್ನು ಮಾಡ್ತಾನೆ. ಹಾಗೆಯೇ ಮಗ ತಂದೆಯ ಆಜ್ಞೆಯನ್ನ ಸಿರುವುದಾರ ಆತನಂತೂ ಆಸನವಾಗಿ ಇದ್ದ, ಆದರೆ ಪಿತೃವಾಕ್ಯ ಪರಿಪಾಲಕ, ತಂದೆ ಹೇಳಿದ್ದನ್ನ ಪಾಲನೆ ಮಾಡಬೇಕು. ಇದರಿಂದ ಆತನು ಬಹಳ ದುಃಖಿಯಾಗ್ತಾನೆ. ನಂತರ ತಂದೆಯನ್ನ ಒಂದು ದೊಡ್ಡದಾದಂತಹ
ಸರೋವರದ ಒಳಗಡೆ ಕಾಜಿನ ಮನೆ, ಗ್ಲಾಸ್ನಿಂದ ನಿರ್ಮಾಣವಾಗಿರುವಂತಹ ಮನೆ, ಹೊರಗಡೆ ಎಲ್ಲ ನೀರು. ಅಂತ ಕಾಜಿನ ಮನೆಯಲ್ಲಿ ತಂದೆಯನ್ನ ಸುರಕ್ಷಿತವಾಗಿ ಅಲ್ಲಿರ್ತಾರ. ಹೊರಗಡೆ ಎಲ್ಲ ಏನ್ ಮಾಡ್ತಾರ ಅಂತ ಕಾವಲುಗಾರರನ್ನ, ರಾಜ್ಯದ ಸೈನಿಕರನ್ನ ಎಲ್ಲರನ್ನೂ ಸಹ ಭದ್ರವಾದಂತಹ ಕಾವಲನ್ನು ಹಾಕಲಾಗುತ್ತದೆ. ಹೀಗೆ 7 ದಿನಗಳು ಕಳೀತಾ ಬರ್ತದೆ. ಇನ್ನೇನು 8ನೇ ದಿವಸ ಆವಾಗ ವಾತಾವರಣ ಬದಲಾವಣೆ ಆಗ್ತದೆ. ಎಲ್ಲ ಕಡೆಯಲ್ಲೂ ಸಹ ಮೋಡಗಳು ಇರುತ್ತವೆ, ಗುಡುಗು ಮಿಂಚು ಪ್ರಾರಂಭವಾಗ್ತದೆ. ವಿಪರೀತವಾದಂತ ಗುಡುಗು ಮಿಂಚು ಸಿಡಿಲು, ಒಂದು ಸಿಡಿಲು ಬಂದೇನಾಗ್ತದೆ, ಸೀದಾ ಆ ಕಾಜಿನ ಮನೆಗೆ ಹೊಡೆಯುತ್ತದೆ. ಇದರಿಂದ ಕಾಜಿನ ಮನೆ ಹೊಡೆದು ಚೂರಾಗ್ತದೆ. ಆತ ಅದರಿಂದ ಹೊರಗೆ ಬಿಡುತ್ತಾನಾತ. ಹೊರಗಡೆ ಸರೋವರದಲ್ಲಿ ದೊಡ್ಡದಾದಂತ ಸರೋವರ, ಅದರಲ್ಲಿ ಮೀನು ಮೊಸಳೆಗಳೆಲ್ಲವೂ ಸಹ ಇದೆ. ಅವೆಲ್ಲವೂ ಸಹ ಆತನನ್ನ ಸ್ವಾಹ ಮಾಡಿಬಿಡ್ತವೆಲ್ಲ. ಪುತ್ರ ಹೋಗಿ ನೋಡ್ತಾನೆ. ಒಂದು ಕ್ಷಣದಲ್ಲಿ ಅಂದ್ರೆ ತಂದೆನ ಆಗುತ್ತೆ, ಬಾಡಿಗೂ ಸಿಗೋಲ್ಲ. ಈ ಪ್ರಕಾರ ಸಂಸಾರದಲ್ಲಿ ಬಹಳ ಪ್ರಕಾರವಾಗಿ ಜೀವಿಗಳಿಗೆ ಪ್ರತಿ ಸಮಯ ಪ್ರತಿ ದಿನ ಒಂದಲ್ಲ ಒಂದು ಅನನ್ಯ ಘಟನೆಗಳು ಘಟಿಸ್ತಾನೆ ಇರುತ್ತದೆ. ಆದರೂ ಸಹ ಮುಗಿ ಪ್ರಾಣಿ ಎಚ್ಚರಿಕೊಳ್ಳಲ್ಲ. ಅಮೂಲ್ಯವಾದಂತ ಸಮಯವನ್ನ ಜೀವ ಅರ್ಥ ಮಾಡಿಕೊಳ್ಳಲ್ಲ, ತಿಳಿದುಕೊಳ್ಳಲ್ಲ. ಹಾಗೆಯೇ ಬಹಳ ದುಃಖಿಯಾಗ್ತಾನೆ. ಅದೇ ಪ್ರಕಾರ ರಾಜಪುತ್ರನು ಸಹ ಬಹು ದುಃಖಿಯಾಗ್ತಾನೆ. ನಂತರ ಆತ ಏನ್ ಮಾಡೋದು, ಬಾಡಿನೂ ಕಣ್ಣಾಗ ಲಾಸ್ಟಿಗೆ ಹೆಣಾರು ಸಿಗಲಿಲ್ಲ ಅಂತ. ಕಣ್ಣಾಗ ಹೆಣಾರು ನೋಡ್ತಿದ್ವಿ, ಅದ್ರ ಹೆಣಾರು ಸಿಗಲಿಲ್ಲ. ಮನೆಗೆ ಬರ್ತಾನೆ, ತುಂಬಾ ದುಃಖವಾಗ್ತದೆ. ಅಥವಾ ಆತ ಕುತ್ಕೊಂಡಿರ್ತಾನೆ ದುಃಖಿಯಾಗಿ, ಮತ್ತು ತಂದೆ ಹೇಳಿದ್ದು ನೆನಪಿಗೆ ಬರ್ತದ. ಹೋಗಿ ಆತನು ಮಲ ವಿಸರ್ಜನೆ ಮಾಡುವಂತ ಗುಂಡಿಯಲ್ಲಿ ಆತನ ಹೋಗಿ ನೋಡ್ತಾನೆ. ನೋಡಿದ್ರೆ ಬಹಳಷ್ಟು ಜೀವಗಳು ವಿಲ ವಿಲ ಒದ್ದಾಡ್ತಾ ಇದೆ. ನೋಡ್ರಿ, ಎಲ್ಲ ಮಲವನ್ನ ವಿಸರ್ಜನೆ ಮಾಡಲಿಕ್ಕೆ ಗುಂಡಿಯನ್ನು ಮಾಡಿರ್ತಾರೆ ನೋಡ್ರಿ. ಅದಕ್ಕಾಗಿ ಹಿಂದಿನವರೆಲ್ಲ ಮನೆಯ ಪವಿತ್ರ ಇರ್ತಿತ್ತು, ಮನಸ್ಸು ಪವಿತ್ರ ಇರ್ತಿತ್ತು, ದ್ರವ್ಯ ಕ್ಷೇತ್ರ ಕಾಲ ಭಾವ ಎಲ್ಲ ಪವಿತ್ರವಾಗಿತ್ತು, ಕ್ಷೇತ್ರ ಪರಿವರ್ತನೆ ಪವಿತ್ರವಾಗಿತ್ತು. ಇವತ್ತು ಅದರ ಪರಿಣಾಮ ಏನಾಗಿದೆ, ವಿರುದ್ಧವಾಗಿದೆ. ಮೊದಲವರೆಲ್ಲ ಮನೆಯಲ್ಲಿ ಊಟ ಮಾಡ್ತಿದ್ರು, ಮಲ ವಿಸರ್ಜನೆಗೆ ದೂರ ಹೋಗ್ತಿದ್ರು. ದೂರದ ಸ್ಥಾನಕ್ಕೆ ಹೋಗಿ ಮಲವನ್ನು ವಿಸರ್ಜನೆ ಮಾಡ್ತಿದ್ರು. ಮನೆಯಲ್ಲೇ ಊಟ ಮಾಡ್ತಿದ್ರು. ಶುದ್ಧವಾದಂಥದ್ದು, ಅಶುದ್ಧವಾದ ಪದಾರ್ಥಗಳನ್ನ, ಅಭಕ್ಷ್ಯಗಳನ್ನ, ಅಂದ್ರೆ ಮೈಲಿಗೆಯಾಗಿ ಶುದ್ಧವಾಗಿರೋ ಇಲ್ಲದೆ ಇರುವಂಥದ್ದನ್ನ ಅಂತ ವಸ್ತುಗಳನ್ನು ವಿಂಗಡಣೆ ಮಾಡ್ತಿದ್ರು. ಮತ್ತು ಹೊರಗೆ ಹೋಗಿ ವಿಸರ್ಜನೆ ಮಾಡ್ತಿದ್ರು. ಇವತ್ತು ಉರುಳ, ಅಂದ್ರೆ ಹೊರಗಡೆ ಹೋಗಿ ಶುದ್ಧ ಅಶುದ್ಧ ಏನಿಲ್ಲ ಎಲ್ಲವನ್ನ ಭಕ್ಷಣೆ ಮಾಡ್ಕೊಂಡು ಬರೋದು, ವಿಸರ್ಜನೆ ಮಾಡೋದು ಮನೆಯಲ್ಲಿ ಗುಂಡಿ ತೋಡಿಟ್ಕೊಳ್ಳೋದು, ಅದರಲ್ಲಿ ತುಂಬಿಡೋದಲ್ಲ. ಮನೆಯಲ್ಲಿ ಮಲ ವಿಸರ್ಜನೆ ಮಾಡಿಟ್ರೆ ಮನೆ ಶುದ್ಧವಾಗ್ತದೆ. ಮನೆ ಆ ಗುಂಡಿ ಪಲಟಿ ನೋಡು ಗೊತ್ತಾಗ್ತದೆ. ಅಂದ್ರೆ ಚಪ್ಪಡಿ ಕಲ್ಲು ಹಾಕಿದ್ರಲ್ಲ, ಅದನ್ನ ಮಾಡಿಸಿರಿ ನೋಡ್ರಿ, ಅಸಂಖ್ಯಾತ ಜೀವಗಳು ಎಷ್ಟಿದೆ. ಜೀವಗಳು ವಿಲ 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 ಒದ್ದಾಡ್ತಾ ಇರ್ತವೆ. ಪ್ರತಿ ಸಮಯ ಉತ್ಪನ್ನವಾಗ್ತಾ ಇರ್ತವೆ, ಸಾಯ್ತಾ ಇರ್ತವೆ. ರಾಶಿ ರಾಶಿ ಜೀವಗಳು ಗುಂಡಿಯಲ್ಲಿ ರಾಶಿ ಇರ್ತವೆ ಅಂತ ಲೆಟ್ ಬಾತ್ರೂಮ್ ಇವತ್ತು ಗುರು ಅಂದ್ರೆ ಸಂಯಮನ ಧಾರಣೆ ಮಾಡಿದ್ರೆ ಹೋಗ್ತಾ ಇದ್ದಾರೆ. ಲೆಟ್ ಬಾತ್ರೂಮ್ ಪಿಂಚಿ ಹಿಡ್ಕೊಂಡವರು
ಹಿಡ್ಕೊಂಡು ಲೆಟ್ ಬಾತ್ರೂಮ್ ಹೋಗ್ಲಿಕ್ಕೆ ಬರಂಗಿಲ್ಲ. ಕಿಂಚಿ ಹಿಡ್ಕೊಂಡ್ರು ಪೂರ್ಣ ತ್ಯಾಗ. ಉಪಯೋಗ ಮಾಡಿದ್ರೆ ಸಂಯಮ ಇರಂಗಿಲ್ಲ, ಅಸಂಯಮ. ಸಂಯಮ ಪಾಲನೆ ಮಾಡಿ ಸಾಕು. ಅದೇ ರೀತಿಯಾಗಿ ಜೀವಗಳು ಬಹಳ ಸಂಖ್ಯೆಯಲ್ಲಿರುತ್ತದೆ. ರಾಜಕುಮಾರ ಆ ಕಲ್ಲನ್ನ ಮರಟಾಯಿಸಿ ನೋಡ್ತಾನೆ. ಬಹಳ ಸಂಖ್ಯೆ ಜೀವಗಳಿರ್ತವೆ. ಅದರ ಮಧ್ಯದಲ್ಲಿ ಒಂದು ಜೀವ ಇರುತ್ತೆ. ಯಾವ ದಿಸಾ ಗುರುಗಳು ಹೇಳಿದ್ರು ಅದನ್ನೇ ತಂದೆ ಮಗನಿಗೆ ಹೇಳಿದ್ರು. ಅದನ್ನ ಆ ಹುಳಗಳನ್ನ ಹೊಡೆಯಲಿಕ್ಕಾಗಿ ಇವರು ಕಡೆಗೆ ತಗೊಂಡು ಸಾಯಿಸ್ಲಿಕ್ಕೆ ಹೋಗ್ತಾರೆ. ತಂದೆ ಸಾಯಿಸ್ಲಿಕ್ಕೆ ಹೇಳಿದ್ರು. ಆ ಪರ್ಯಾಯದಲ್ಲಿ ಅದಕ್ಕೆ ಕುಳಿಲಿಕ್ಕೆ ಬಿಡಬೇಡ ಅಂತ. ನೋಡ್ರಿ, ರಾಜನ ಮಲದಲ್ಲೇ ರಾಜನ ಜೀವ ಏನಾಗ್ತದೆ, ಹುಳವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಇದಕ್ಕೆ ಸಂಸಾರ. ಅದೇ ಮಲವನ್ನು ತಿಂತಾ ಇದೆ, ಮಲವನ್ನು ಗ್ರಹಣೆ ಮಾಡ್ತಾ ಇದೆ. ಜೀವಕ್ಕೂ ಪರಿಣತಿ ದೀರ್ಘವಾಗಿ ಅವಾಗ ಸಾಯಿಸ್ಲಿಕ್ಕೆ ಹೋಗ್ತಾನೆ. ಕಡೆಗೆ ತಗೊಂಡು ಹೊಡೆಯಲಿಕ್ಕೆ ಹೋದಾಗ ಅದು ಭಯದಿಂದ ಹೋಗಿ ಕಲ್ಲಿನ ಸಂಧಿಯಲ್ಲಿ ಸೇರಿಕೊಳ್ಳುವುದು. ಪ್ರತಿಯೊಂದು ಪರ್ಯಾಯದಲ್ಲಿ ಜೀವವು ಸಹ ಸಾವಂದ್ರೆ ಭಯಭೀತರಾಗುತ್ತೆ. ಪ್ರತಿಯೊಂದು ಜೀವಿಗಳು ಸಾವಿಗೆ ಏನಾಗುತ್ತವೆ, ಭಯವುಳ್ಳವಾಗಿರುತ್ತವೆ. ಸಾಯಕ್ಕೆ ಇಷ್ಟಪಡೋಲ್ಲ. ಆದರೆ ಸಾಯಕ್ಕೆ ಇಷ್ಟಪಡುವವರು ನರಕಿಗಳು ಮಾತ್ರ. ಆದರೆ ಸಾವು ಬರೋಲ್ಲ, ಸಾಯಲಿಕ್ಕೆ ಆಗೋಲ್ಲ. ನರಕಿ ಜೀವಿಗಳು ಪ್ರತಿ ಕ್ಷಣವೂ ಸಹ ಅವರು ಸಾಯಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲಿಂದ ಪಾರಾಗಬೇಕು ಅಂತ ವಿಚಾರ ಮಾಡ್ತಾರೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಪೂರ್ಣ ಆಯು ಮುಚ್ಚಿಕೊಂಡೇ ಬರಬೇಕು ನರಕದಲ್ಲಿ. ಅದಕ್ಕಾಗಿ ತಿರಿಯಂಚ ಗತಿ ಏನಿದೆ ಅಸುಬೈ, ತಿರಿಯಂಚ ಆಯು ಸುಬೈ. ತಿರಿಯಂಚ ಆಯುವನ್ನ ತಿರಿಯಂಚ ಗತಿ ಜೀವಿಗಳು ಅದನ್ನ ಕಳೆಯುವುದಕ್ಕೆ ನಷ್ಟ ಮಾಡಲು ಇಷ್ಟಪಡಲ್ಲ. ಆ ಹುಳ ನೋಡ್ರಿ, ಸಣ್ಣ ಹುಳ ಅಂದ್ರೆ ಎರಡೇಂದ್ರಿ ಹುಳ, ಬಹಳ ಹುಳ ಇದೆ. ಎರಡೇಂದ್ರಿ ಸ್ಪರ್ಶನೇಂದ್ರಿ, ರಸನೇಂದ್ರಿ, ಎರಡೇಂದ್ರಿ. ಪಂಚೇಂದ್ರಿಯಿಂದ ರಾಜ ಹೋಗಿ ಎರಡೇಂದ್ರಿ ಹುಳ. ಆದ್ರೆ ಸಾಯಿಸ್ಲಿಕ್ಕೆ ಆಗೋಲ್ಲ. ಮತ್ ಪುನಃ ರಾಜಕುಮಾರ ಸೈಡ್ ಬಂದು ನಿಂತ್ಕೊಳ್ತಾನೆ. ಕೆಲವು ಕ್ಷಣಗಳ ನಂತರ ಮತ್ತೆ ಬಳಸ್ತಿರ್ತಾ ಇರ್ತಾರೆ. ಮತ್ ಹೊಡೆಯಲಿಕ್ಕೆ ಹೋಗ್ತಾನೆ ಕಡಿಗೆ ತಗೊಂಡು. ಯಾವಾಗ ಕಡಿಗೆ ಇರ್ತಾನೆ ಅದು ಸೈಡ್ ಸೇರ್ಕೊಳ್ತಾನೆ. ಹೀಗೆ ಕೆಲವು ಸಲ ಈ ಪ್ರಕಾರವಾಗಿ ಆಗ್ತದೆ. ಲಾಸ್ಟಿಗೂ ಸಹ ಯುವರಾಜ ಅಂದ್ರೆ ರಾಜನ ಪುತ್ರ ಆ ಹುಳವನ್ನ ಸಾಯಿಸುವುದರಲ್ಲಿ ವಿಫಲರಾಗಿದ್ದಾನೆ. ಸಾಯಿಸಲಿಕ್ಕಾಗಲ್ಲ ಆತನು. ಅದರಿಂದ ಆತನಿಗೆ ಏನಾಗ್ತದೆ, ಸಂಸಾರದ ವೈಚಿತ್ರ, ಸಂಸಾರದ ದುಃಖದಿಂದ ಆತನಿಗೆ ಏನಾಗ್ತದೆ, ಭಯವಾಗ್ತದೆ. ಆತನು ಸೀದಾ ಮುನಿಗಳ ಚರಣದಲ್ಲಿ ಹೋಗಿ ಜಿನದೀಕ್ಷೆಯನ್ನ ಧಾರಣೆಯನ್ನು ಮಾಡ್ತಾನೆ. ತಾಯಿ ಮಗರಿಬ್ಬರು ಸಹ ಆತ್ಮ ಕಲ್ಯಾಣದ ಮಾರ್ಗವನ್ನು ಹಿಡಿತಾರೆ. ಆದರೆ ರಾಜ ಎಲ್ಲೋದ? ರಾಜ ತಿರಿಯಂಚ ಗತಿಯಲ್ಲಿ ಹೋದ. ಸಂಸಾರ ಪರಿಕ್ರಮಣದಲ್ಲಿ ಮುಂದೆಲ್ಲೋ ಹೋದರು. ತಿರಿಯಂಚ ಗತಿಯಲ್ಲಿ ದಾನ ಮಾಡ್ಲಿಕ್ಕೆ ಸಾಧ್ಯ, ಪೂಜಾ ಮಾಡ್ಲಿಕ್ಕೆ ಸಾಧ್ಯ, ವ್ರತ ನಿಯಮಗಳ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ. ಎರಡೇಂದ್ರಿ ಮೂರೇಂದ್ರಿ ಜೀವನದಲ್ಲಿ ಆಗ್ತದೆ? ಯಾವುದೂ ಇಲ್ಲ. ಅಪಾರ ಸಂಪತ್ತಿತ್ತು, ಸದೃಢವಾದಂತಹ ಕಾರ್ಯವಿತ್ತು, ಸತ್ಕುಲ ಪ್ರಾಪ್ತವಾಗಿತ್ತು, ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿತ್ತು, ಸದಾ ಗುರುಗಳು ಸಂಬೋಧನೆ ಮಾಡ್ತಾ ಇದ್ರು. ಆದರೆ ಈ ಜೀವಿತಿದ್ರೆ 8 ದಿವಸ ಸಾಕಿತ್ತು. 8 ದಿವಸದಲ್ಲಿ ಸಹಾಯರು ಆತ್ಮ ಕಲ್ಯಾಣವನ್ನು ಮಾಡಿಕೊಡ್ತಿದ್ರು. ಯಾವ ಪ್ರಕಾರ? ಸುಕುಮಾರನಾಗಿ. ಅಂದ್ರೆ ಸುಕುಮಾರ ಕೇವಲ ಮನೆಗಳಿಂದ ಇನ್ನೇ 6 ದಿವಸ ಮಾತ್ರ ಆಯುವಿದೆ ಎನ್ನುವುದನ್ನು ತಿಳಿದ ತಕ್ಷಣವೇ
ಆತನು ದೀಕ್ಷೆಯನ್ನ ಧಾರಣೆ ಮಾಡ್ತಾನೆ. ದೀಕ್ಷೆ ಧಾರಣೆ ಮಾಡಿ ಏನ್ ಮಾಡಲ್ಲ, ಅವರು ಆಹಾರಕ್ಕೆ ಹೋಗಲ್ಲ, ಆಹಾರ ಮಾಡಲಿಕ್ಕೆ ಹೋಗಲ್ಲ. ಅವರು ಅಂದ್ರೆ ಕೇವಲ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ತಾರೆ. ಅವರಿಗೆ ಇಷ್ಟು ವೇದನವಾಗ್ತದೆ ಅಂತ ಹೇಳಿದ್ರೆ, ಎಷ್ಟು ದುಃಖವಾಗ್ತದೆ, ಎಲ್ಲ ಸಹನ ಮಾಡುವಂತ ತಪಸ್ಯ, ತ್ಯಾಗ, ಇದರ ಪ್ರಭಾವ. ಸೂಜಿ ಅಂದ್ರೆ ಅವರಿಗೆ ಸಾಸಿವೆಯನ್ನು ಚುಚ್ಚಿದ್ರೆ ಸಹನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ತುಪ್ಪದ ದೀಪವನ್ನು ಸಹನ ಆಗ್ತಾ ಇರಲಿಲ್ಲ. ಅಷ್ಟು ಸುಕುಮಾರನಾಗಿ ಸುಖದಲ್ಲಿ ಬೆಳೆದಿದ್ರು ಪೂರ್ವದ ಪುಣ್ಯದ ಉದಯದಿಂದ. ತಾಯಿಯು 32 ಜನ ಉತ್ತಮವಾದ ಕನ್ಯೆಯರ ತಂದು ಅವರಿಗೆ ಮದುವೆಯನ್ನು ಮಾಡಿಸ್ತಾರೆ. ಹಾಗೆಯೇ 32 ಅಂತಸ್ತಿನ ಅರಮನೆಯನ್ನು ಕಟ್ಟಿಸ್ತಾರೆ. ಎಲ್ಲಾ ರೀತಿಯ ವ್ಯವಸ್ಥೆ ಬರುತ್ತೆ. ಜನರಿಂದ ಸೂರ್ಯ ನೋಡ್ಲೇ ಇಲ್ಲ ಅಂತ ಹೊರಗಡೆ ಪ್ರಪಂಚಕ್ಕೆ ಬಿಟ್ಟಿಲ್ಲ, ಒಳಗಡೆ ವ್ಯವಸ್ಥಾ ಆತನಿಗೆ ಬಾಲ್ಯದಿಂದ ಹಿಡಿದು ಮದುವೆಯಾಗಿ ಆತನಿಗೆ ಎಲ್ಲಾ ರೀತಿ ಸುಖಗಳು, ಎಲ್ಲ ಮದುವೆ, ವಿದ್ಯಾ, ಬುದ್ಧಿ ಎಲ್ಲ ಒಳಗೇನೆ. ಆತನ ಹೊರಗಡೆ ಪ್ರಪಂಚನೇ ತೋರಿಸಿ ಅಷ್ಟು ಸುಖದಲ್ಲಿ ಬೆಳೆದಂತವನು. ಆದರೆ ಲಾಸ್ಟಿಗೆ ಯಾವಾಗ ಆತನಿಗೆ ನಿಮಿತ್ಯ ಪ್ರಾಪ್ತವಾಗ್ತದೆ, ಆಗ ಆತನು ಏನಾಗ್ತಾನಂದ್ರೆ ದೀಕ್ಷೆಯನ್ನ ಧಾರಣೆಯನ್ನ ಮಾಡ್ತಾನೆ. ಮೋಹ ಸಂಸಾರ ಮೋಹಮಯವಾದಂಥದ್ದಿದೆ, ಶರೀರ ರೋಗಮಯವಾದಂಥದ್ದಿದೆ. ಸಂಸಾರದಲ್ಲಿ ಎಲ್ಲವೂ ಸಹ ದುಃಖವನ್ನ ಪ್ರದಾನ ಮಾಡುವಂಥದ್ದಿದೆ, ಭೋಗವು ರೋಗವನ್ನ ಪ್ರದಾನ ಮಾಡುವಂಥದ್ದಿದೆ. ಆಚಾರ್ಯ ಭಗವಂತರು ಹೇಳ್ತಾರೆ, ಹೇ ಭವ್ಯಾತ್ಮ ಭವ್ಯ ಪ್ರಾಣಿ, ಎಲ್ಲಿಯ ತನಕ ಭೋಗ ರೋಗವಾಗುವುದರೊಳಗೆ ತ್ಯಾಗವನ್ನ ಮಾಡಿಬಿಡು. ಒಂದು ವೇಳೆ ನೀನು ಭೋಗವನ್ನ ಭೋಗಿಸ್ತಾ ಇದ್ದರೆ ಭೋಗವು ಅಂತಿಮವಾಗಿ ರೋಗದೊಂದಿಗೆ ಮುಕ್ತಿಯಾಗ್ತದೆ. ಅದಕ್ಕೆ ಆಚಾರ್ಯರು ಮೊದಲು ತ್ಯಾಗವನ್ನು ಮಾಡಬೇಕು. ಆತನು ದೀಕ್ಷೆಯನ್ನ ಧಾರಣೆ ಮಾಡುವುದಕ್ಕೆ ಅಂದರೆ ಯಾವಾಗ ಮುನಿಗಳ ದರ್ಶನವಾಗ್ತದೆ, ಮುನಿಗಳ ಉಪದೇಶವನ್ನು ಆತ ಕೇಳ್ತಾನೆ, ಆಗ ಆತನು ಸಹ ದೀಕ್ಷಿತನಾಗ್ತಾನೆ ಎನ್ನುವುದನ್ನ ತಾಯಿ ಮೊದಲೇ ತಿಳ್ಕೊಂಡಿದ್ರು. ಅದಕ್ಕಾಗಿ ಆತನ ಹೊರಗೆ ಬಿಟ್ಟೇ ಇಲ್ಲ. ಸ್ವತಃ ಪತಿ ಅಂದ್ರೆ ಸುಕುಮಾರ ಯಾವಾಗ ಜನ್ಮವನ್ನ ಪಡೆದ ಆ ಕ್ಷಣದಲ್ಲಿ ಅವರು ಸಹ ದೀಕ್ಷೆಯನ್ನ ಧಾರಣೆ ಮಾಡಿದರು. ಅಪಾರ ಸಂಪತ್ತಿನ ಮಾಲೀಕರು ನೀನೇ ಇದೆಯಾ ಅಂತೇಳಿ ಜನ್ಮವಾಗಿರುವಂತಹ ಬಾಲಕನಿಗೆ ತಿಲಕವನ್ನಿಟ್ಟು ದೀಕ್ಷೆಯನ್ನು ಧಾರಣೆ ಮಾಡಿ. ಆದರೆ ಯಾವಾಗ ಆತನಿಗೆ ತಂದೆ ಅಂದ್ರೆ ಮುನಿಯಾಗಿ ಬಂದು ತಾಯಿಯು ಅವರನ್ನ ಹೊರಗೆ ಹಾಕಿಸಿದ್ರು ಎನ್ನುವುದನ್ನ ಆತನು ದಾರಿಯ ಮುಖಾಂತರ ತಿಳಿದುಕೊಂಡಾಗ ಆತನು ಬಹಳ ದುಃಖಿಯಾಗ್ತಾನೆ. ಆದರೆ ಸ್ವತಃ ತಾಯಿ ಮುನಿಯ ಮಹಾರಾಜರು ಆಹಾರ ಬರ್ತಾರೆ, ಆ ಊರಲ್ಲಿ ಚಾತುರ್ಮಾಸಕ್ಕೆ ಬಂದಿರ್ತಾರೆ, ಆಜ್ಞೆಯನ್ನು ಮಾಡ್ತಾರೆ, ಹೋಗಿ ಇಲ್ಲಿಂದ ಬೇಗ ವಿಹಾರವನ್ನು ಮಾಡಿ ಒಂದು ಕ್ಷಣವೂ ಇಲ್ಲಿರಬಾರದು ಅಂತ. ಹಾಗೆ ಹೇಳಿದ್ರೆ ಹೇ ದೇವಿ, ಮುನಿಗಳ ಮಹಾವ್ರತ ಇದೆ ಅಂದ್ರೆ ಚಾತುರ್ಮಾಸದ ಬಂದು ಬಿಟ್ಟಿದೆ, ಸಂಕಲ್ಪ ಆಗಿ ಹೋಗಿದೆ, ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಲ್ಲ, ಸಂಕಲ್ಪ ಆಗಿ ಹೋಗಿದೆ, ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಆಗೋಲ್ಲ, ಮಹಾವ್ರತ ಸಂಕಲ್ಪ ಆಗಿದೆ ಅಂತ. ಹಾಗಾದ್ರೆ ನನ್ನ ಅರಮನೆ ಕಡೆಗೆ ಬರ್ಲಿಕ್ಕೆ ಕೊಡುದು ಚಾತುರ್ಮಾಸದ ಅವಧಿಯಲ್ಲಿ 4 ತಿಂಗಳ. ಅಸ್ತು ಅಂತಾರೆ ಮಹಾರಾಜ. ಪೂರ್ಣ ಚಾತುರ್ಮಾಸದಲ್ಲಿ ಮೌನವಾಗಿರಬೇಕು, ಅಸ್ತು ಅಂತ ಹೇಳ್ತಾರೆ. ಸಮಯ ಹಾಗೆ ಮಹಾರಾಜ ಎಲ್ಲರಿಗೂ ಹಾಗೇನೆ ಮೌನವಾಗಿ ಕೊಟ್ಟರು. 4 ತಿಂಗಳ ಮೌನವಾಗಿದ್ರು. ಆದರೆ ಆಕೆ ಹೇಳಿದ್ರು 4 ತಿಂಗಳ ಬರಬಾರದು ಅಂತ ಹೇಳಿದ್ರು. 4 ತಿಂಗಳ ಮುಗಿದ ಬರಬಾರದು ಅಂತ ಹೇಳಿಲ್ಲಲ್ಲ, 4 ತಿಂಗಳ ಚಾತುರ್ಮಾಸ ಮುಗಿದ ಮೌನ ಇರಬೇಕು ಅಂತ ಹೇಳಿಲ್ವಲ್ಲ. ಯಾವಾಗ ಚಾತುರ್ಮಾಸ ವಿಸರ್ಜನೆ ಆಗ್ತದೆ, ವಿಸರ್ಜನೆಯನ್ನ ಮಾಡಿ ಅವರು ಏನ್ ಮಾಡಿದ್ರು, ತ್ರಿಲೋಕ ಸಾರದ ಶೋಕಗಳನ್ನ
ಅಷ್ಟೇ ಅಲ್ಲ, ಮುನಿ ಮಹಾರಾಜರು ಯಾವಾಗ ಆಹಾರಕ್ಕಾಗಿ ಬರ್ತಾರೆ, ಆಹಾರಕ್ಕೆ ಬಂದಾಗ ಆಕಿ ಏನ್ ಮಾಡ್ತಾಳೆ, ಚಾತುರ್ಮಾಸ ಮುಗಿದ ಹೋಗ್ಬೋದಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವ್ರಿಗೇನು ಪಾಬಂದಿ ಇಲ್ಲ. ಮನೆಗೆ ಬಂದ ತಕ್ಷಣ ಹೊರಗೆ ಹಾಕಿ ಹೇಳದೆ ಹೊರಗೆ ಹಾಕಿ ಬಿಡ್ತಾರೆ ಆಮೇಲೆ. ತಾಯಿ ನೋಡ್ತಾರೆ, ಹೆತ್ತಂತ ಕರಳಿಗೆ ದುಃಖವಾಗ್ತದೆ, ಆದರೆ ಪತ್ನಿಗೆ ದುಃಖವಾಗಲ್ಲ. ಮೋಹದಿಂದ ಆಗಿ ಪತಿಯನ್ನು ಸಹ ತಿರಸ್ಕಾರವನ್ನು ಮಾಡ್ತಾಳೆ. ಅದರ ಪತಿಗಳಲ್ಲ, ಮುನಿ ಮಹಾರಾಜರು ಆದರೂ ಸಹ ಅದನ್ನ ಗೊತ್ತಾದಾಗ ದಾನಿಯ ಮುಖಾಂತರ ಎಲ್ಲವನ್ನ ತಿಳಿದು ಸುಕುಮಾರ ವೈರಾಗ್ಯವನ್ನು ಧಾರಣೆ ಮಾಡ್ತಾನೆ. ಆದ್ರೆ ಕೆಳಗಿಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಸೀರೆಗಳನ್ನೆಲ್ಲವನ್ನ ಕಟ್ಟಿ ಆತ ಏನ್ ಮಾಡ್ತಾನೆ, ಗೋಡೆಯನ್ನು ಕೆಳಗಿಳಿತಾರೆ, ಕಿಟಕಿ ಕಟ್ಟಿ ಆತನು 32 ಅಂತಸ್ತಿನ ಮಹಡಿಯಿಂದ ಕೆಳಗಡೆಗೆ ಇಳಿತಾರಂತ. ಇಳಿದು ಭೂಮಿ ಮೇಲೆ ನಡೆದೇ ಗೊತ್ತಿಲ್ಲ ಆತನಿಗೆ. ಕಲ್ಲು ಮುಳ್ಳು ಇರತಕ್ಕಂಥ ಹಾದಿ ಯಾವುದು, ರಸ್ತೆ ಯಾವುದು, ಮುಳ್ಳು ಯಾವುದು, ಕಲ್ಲು ಯಾವುದು, ಯಾವುದು ಗೊತ್ತಿಲ್ಲ. ಯಾವ ದಿಕ್ಕಿಗೆ ಮುನಿಗಳು ಏನ್ ಮಾಡ್ತಾ ಇದ್ದಾರೆ, ಆವಾಜ್ ಬರ್ತಾ ಇದೆ, ಆ ದಿಕ್ಕಿಗೆ ಆತನು ರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಹೋಗ್ತಾ ಇದ್ದಾನೆ ಆ ದಿಕ್ಕಿಗೆ. ಅಲ್ಲಿ ಹೋಗಿ ಮುನಿ ಮಹಾರಾಜರಿಗೆ ಆತ ಏನ್ ಮಾಡ್ತಾನೆ, ನಮಸ್ಕಾರವನ್ನು ಮಾಡಿ ನಮಸ್ಕವನ್ನ ಮಾಡಿ, ಮುನಿ ಮಹಾರಾಜರು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದೆ, ಭಾವವ್ಯಾತ್ಮ ಅಂದ್ರೆ ಸಮಯ ಬಹಳ ಕಡಿಮೆ ಇದೆ, ಪೂರ್ಣ ಕಳೆದೋಗಿದೆ, ಕೇವಲ 6 ದಿನ ಸಮಯವಿದೆ, ಇನ್ನು ಹೆಚ್ಚಿಗೆ ಆಯುವಿಲ್ಲ, ಸಮಯವನ್ನ ವೇಳೆ ಮಾಡಬೇಡ ಅಂತ ಹೇಳ್ತಾರೆ. ತಕ್ಷಣದಲ್ಲಿ ಆತನು ಯಾರನ್ನು ಕೇಳಲ್ಲ, ಪತ್ನಿಯನ್ನು ಕೇಳಲಿಲ್ಲ, ತಾಯಿಯನ್ನು ಕೇಳಲಿಲ್ಲ, ಮಕ್ಕಳು ಕೇಳಲಿಲ್ಲ, ಬಂಧುಗಳನ್ನು ಯಾರು ಕೇಳಲಿಲ್ಲ. ಮರಣ ಬಂದ್ರೆ ಕೇಳಿ ಮರಣವಾಗ್ತದೆ, ಇಲ್ಲ ಹೇಳಿ ಬರಲಿಲ್ಲ, ಹೇಳಿ ಹೋಗಲ್ಲ. ನಾವು ಮಧ್ಯದಲ್ಲಿ ಯಾಕೆ ಒಂದಿಷ್ಟು ವ್ಯವಹಾರ, ಹೇಳೋದು ಕೇಳೋದು ಎಲ್ಲವೂ ಸಹ ಇದು ಕೇವಲ ವ್ಯರ್ಥವಾದಂತದಿದೆ. ಅದಕ್ಕಾಗಿ ಆತನು ತಕ್ಷಣ ದೀಕ್ಷೆಯನ್ನು ಧಾರಣೆ ಮಾಡ್ತಾನೆ. ದೀಕ್ಷೆ ಧಾರಣೆ ಮಾಡಿ ಆತನು 6 ದಿವಸ ಆಯು, ಆಹಾರಕ್ಕೂ ಹೋಗಲ್ಲ, ಧ್ಯಾನವನ್ನು ಮಾಡ್ತಾನೆ. ಕಾಲಿನಿಂದ ರಕ್ತ ಧಾರಾಕಾರ ಹರಿತಾ ಇರ್ತದೆ, ರಕ್ತ ಧಾರಾಕಾರ ಹರಿತಾ ಇರ್ತದೆ. ಆದರೆ ಪೂರ್ವದಲ್ಲಿ ಆತನು ಯಾವಾಗ ಅಗ್ನಿಭೂತಿ ವಾಯುಭೂತಿಯಾಗಿ ಜನ್ಮವನ್ನ ಆ ಪರ್ಯಾಯದಲ್ಲಿ ಸುಕುಮಾರ ಜನ್ಮವನ್ನು ಪಡೆದಿದ್ದ ಆ ಸಮಯದಲ್ಲಿ ಅಣ್ಣನ ಪತ್ನಿ ಕತ್ತಿಗೆ ಆತನು ಕಾಲಿನಿಂದ ಬದ್ದು ಹೊರಗೆ ಹಾಕ್ತಾನೆ. ಹಾಗೆಯೂ ತನ್ನ ಸಂತಾನ ಮಕ್ಕಳೊಂದಿಗೆ ಬಹಳ ಅರಣ್ಯ ರೋದನವನ್ನು ಮಾಡಲಾಗಿ ಬಹಳ ವೇದನ ಆಗ್ತದೆ. ಆಕೆಯು ಏನ್ ಮಾಡ್ತಿದ್ದಾನೆ, ಬಣ್ಣವನ್ನು ಕಟ್ಕೊಂತಾಳೆ. ಒಂದಲ್ಲ ಒಂದು ಭಾವದಲ್ಲಿ ನನ್ನ ಮರಿಗಳೊಂದಿಗೆ ಯಾವ ಪ್ರಕಾರ ನನ್ನ ಮಕ್ಕಳನ್ನೆಲ್ಲ ಒತ್ತು ಹೊರಗೆ ಹಾಕ್ತಾ ಇದ್ದೀನಿ, ಅದೇ ರೀತಿಯಾಗಿ ನಿನ್ನ ಕಾಲುಗಳನ್ನು ನಾನು ಮುರಿದು ತಿನ್ನದೇಗಿದ್ರೆ ನನ್ನ ಹೆಸರೇ ಅಲ್ಲ ಎನ್ನುವುದನ್ನು ಆಕೆ ಏನ್ ಮಾಡ್ತಾಳೆ, ನಿಧಾನ ಬಂಧವನ್ನ ಕಟ್ಟಿಕೊಂಡು ನಾನಾ ಯೋನಿಗಳಲ್ಲಿ ಪರಿಭ್ರಮಣವನ್ನ ಮಾಡಿ ಆಕೆಯು ಏನಾಗಿರ್ತಾಳೆ, ನರಿಯಾಗಿ ಜನ್ಮವನ್ನು ಪಡೆದಿರ್ತಾಳೆ. ಅದೇ ಅರಣ್ಯದಲ್ಲಿರ್ತಾಳೆ. ನಿಮಿತ್ತ ಹೇಗೆ ಒಟ್ಟಾಗ್ತದೆ ನೋಡಿ, ಕರ್ಮದ ಸಂಯೋಗ ಏನಾಗ್ತದೆ, ಒಂದಕ್ಕೊಂದು ಕೂಡಿ ಬರ್ತದೆ. ಯಾವಾಗ ಮುನಿಗಳು ಅಲ್ಲಿ ದೀಕ್ಷೆ ಧಾರಣೆ ಮಾಡಿದ್ರು ಆ ಸಮಯದಲ್ಲಿ ಆ ನರಿಯು ಆಹಾರ ಹುಡುಕಿ ಹೋಗ್ತಾ ಇರ್ತದೆ. ರಸ್ತೆಯಲ್ಲಿ ರಕ್ತ ಬಿದ್ದಿರ್ತದೆ. ಆ ರಕ್ತದ ವಾಸನೆ ಹುಡುಕೊಂಡು ತನ್ನ ಮರಿಗಳೊಂದಿಗೆ ಹೋಗ್ತದೆ. ಮುನಿ ಮಹಾರಾಜರು ಕಲ್ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಆಕೆ ಏನ್ ಮಾಡ್ತಾರೆ ಅಂದ್ರೆ ಕಾಲಿನಿಂದ ತಿನ್ನಿ ಪ್ರಾರಂಭ ಮಾಡ್ತಾರೆ. ಸತತವಾಗಿ ಒಂದೊಂದೇ ದಿವಸ ತಿಂತ ಯಾವಾಗ ಅವರ ಎದೆಯನ್ನ ಬಗೆದೋ ಅಲ್ಲಿಯ ತನಕ ಅವರಿಗೆ ಏನಾಗಲ್ಲ, ಪ್ರಾಣ ಆರೋಗಲ್ಲ. ನಂತರ ಅವರ ಆಯುಕರ್ಮ ಮುಗಿತದೆ, ಅವರ ಪ್ರಾಣ ಪಕ್ಷಿನೂ ಏನಾಗ್ತದೆ, ಹಾರಿ ಹೋಗ್ತದೆ. ಇದರಿಂದ ಅವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಸರ್ವಾರ್ಥ ಸಿದ್ಧಿಯಲ್ಲಿ ಹೋಗಿ ಜನ್ಮವನ್ನ ಪಡೆದುಕೊಳ್ತಾರೆ. ಅಂದ್ರೆ ನಿನ್ನೆ ಒಂದೇ ಭವ ಬಾಕಿ, ಸರ್ವಾರ್ಥ ಸಿದ್ಧಿಯಿಂದ ಬರ್ತಾರೆ, ಮುನಿ ಆಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕಾಗಿ ಕರ್ಮ ಯಾರಿಗೂ ಸಹ ಬಿಡಲ್ಲ. ಸಮಯ ಆಗಿದೆ. ಉತ್ತಮವಾದಂತಹ ತ್ಯಾಗ ಧರ್ಮಕ್ಕೆ ಬಂದು ಇವತ್ತಿನ ತ್ಯಾಗ ಧರ್ಮದಿಂದ ಅಂತರಂಗ ಮತ್ತು ಬಹಿರಂಗವಾದಂತಹ ವಸ್ತುಗಳನ್ನ ತ್ಯಾಗವನ್ನ
ಅಂತರಲ್ಲಿ ಕಷಾಯಗಳ ತ್ಯಾಗ, ಬಾಹ್ಯವಾದಂತಹ ವಸ್ತುಗಳನ್ನ ತ್ಯಾಗವನ್ನ ಮಾಡುವುದರಿಂದ ಏನಾಗ್ತದೆ, ನಮ್ಮ ಆತ್ಮನ ಕಲ್ಯಾಣವಾಗ್ತದೆ. ಹಾಗಾಗಿ ಎಲ್ಲರೂ ಸಹ 4 ಪ್ರಕಾರದ ದಾನವಿದೆ, ಹಂತದಲ್ಲಿ ತ್ಯಾಗವನ್ನು ಮಾಡಿ ತಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು. ಅಹಿಂಸಾ ಪರಮೋ ಧರ್ಮ ಕಿ